ಮೊಳಕೆಯೊಡೆಯುವಾಗ ಹಸಿರು ಎಲೆಗಳ ರೀತಿ ದ್ವಿದಳ ಧಾನ್ಯ ಸಸ್ಯಗಳಲ್ಲಿ ಬೆಳೆಯುತ್ತವೆ. ಯಾವ್ದಾದ್ರು ತೋಟ ಇದೆ ಇಲ್ಲಿ? ತೋಟ ಇದೆಯಾ ಯಾವ್ದಾದ್ರು? ಸೊ ಅಲ್ಲಿ ಬೇಡಪ್ಪ, ಉಂಗೆ ಬೀಜ ನೋಡಿದಿರಾ? ಉಂಗೆ ಬೀಜ ರೈನಿ ಸೀಸನ್ ಅಲ್ಲಿ ಮೊಳಕೆ ಹೊಡೆಯುತ್ತೆ, ನೋಡಿದಿರಾ? ಆ ಮೊಳಕೆ ಹೊಡಿಬೇಕಾದ್ರೆ ಹಿಂಗಿರೋ ಬೀಜ ಆಯ್ತಾ, 2 ಪೀಸ್ ಅನ್ಕೊಳ್ಳಿ, ಇಲ್ಲಿಂದ ಬೇರುಗಳು ಬರ್ತವೆ, ಈ ಬೀಜಕ್ಕೆ ಬೇರು. ಸೊ ಹಿಂಗೆ ನಿಧಾನಕ್ಕೆ ಆಯ್ತಾ, ಹಿಂಗ್ ಬೆಳೀತಾ ಬೀಜದ ಒಟ್ಟು ಮಾತ್ರ ಹಿಂಗಿರುತ್ತೆ, ಬಟ್ ಇಲ್ಲಿರೋ ದಳಗಳು ಹೊರಗಡೆ ಬರ್ತವೆ. ಸೊ ಇವೇ ಎಲೆಗಳಾಗಿ ಡೆವಲಪ್ ಆಗ್ತವೆ. ಎಲ್ಲರೂ ನೋಡಿರ್ತೀರಲ್ಲ, ನೋಡಿದಿರಾ? ಸೊ ಇದು ಡೈಕಾಟ್ ಪ್ಲಾಂಟ್ ಅಲ್ಲಿ ಈ ರೀತಿ ಸೀಡ್ ಜರ್ಮಿನೇಟ್ ಆಗುತ್ತೆ. ಏನೋ ನೋಡಿಲ್ವೇನೋ? ಹಳ್ಳಿಯಲ್ಲಿ ಹುಟ್ಟಿಲ್ಲೇನೋ ನೀನು? ಬೆಸ್ಟ್ ಎಕ್ಸಾಂಪಲ್ ಇಲ್ಲಿ ಕಾಣಿಸುತ್ತೆ ನೋಡಿ, ಇದೆ ಕಾಟಿಲಿಡನ್ಗಳು 2 ಸಪರೇಟ್ ಆಗಿ 2 ಎಲೆಗಳ ತರ ಕಾಣಿಸ್ತವೆ ನೋಡಿ. ದ್ವಿದಳ ಧಾನ್ಯ ಸಸ್ಯ, ಆ ಸಸ್ಯದಲ್ಲಿ ಬೀಜ ಮೊಳಕೆ ಹೊಡಿಬೇಕಾದ್ರೆ 2 ಎಲೆಗಳ ತರ, ಈ ಕಡೆ ದಳ ಒಂದು ಎಲೆ ತರ, ಆ ಕಡೆ ದಳ ಒಂದು ಎಲೆ ತರ ಬೆಳಿತವೆ ಅಲ್ವಾ? ನೋಡಿಲ್ವಾ? ಏನೋ ಕಿಶೋರ್ ಅವನದು ನೋಡಿಲ್ಲ ನಿಮ್ ಫ್ರೆಂಡು, ಬೇಕಂತ ಹೇಳೋದಲ್ವ ಹಂಗೆ? ಸಿಟಿಯಲ್ಲಿ ಇದ್ರೆ ಏನೋ ನೋಡಿ, ಮೊಳಕೆ ಹೊಡಿಬೇಕಾದ್ರೆ ಹಿಂಗೆ ಆಗುತ್ತೆ, ನಿಧಾನಕ್ಕೆ ನೋಡಿ ಎಲೆಗಳ ತರ ಬರ್ತವೆ ಆಯ್ತಾ. ಸೊ ಹಿಂಗೆ ಬೆಳವಣಿಗೆ ಆಗುತ್ತೆ. ಗೊತ್ತಾಯ್ತಲ್ವಾ? ಗೊತ್ತಾಗ್ಲಿಲ್ಲ ಅಂದ್ರೆ ಏನ್ ಮಾಡಕ್ಕಾಗಲ್ಲ, ಇಷ್ಟು ತೋರಿಸಿ. ಸೊ ಇಂಜೋಸ್ಪರ್ಮ್ಸ್ ಫ್ಲವರ್ಸ್ ನೋಡಿ ಎಷ್ಟು ಚೆನ್ನಾಗಿದಾವೆ. ಸೊ ಇವುಗಳನ್ನ ದ್ವಿದಳ ಧಾನ್ಯ ಸಸ್ಯಗಳು ಅಂತ ಕರಿತೀವಿ. ಸೊ ಈ ಪ್ಲಾಂಟ್ಸ್ ಅಲ್ಲಿ ಮತ್ತೆ 2 ಟೈಪ್ಸ್. ಸೊ ಬೇಸ್ಡ್ ಆನ್ ದಿ ಕಾಟಿಲಿಡನ್ಸ್, ದಳಗಳ ಆಧಾರದ ಮೇಲೆ ಈ ಸಸ್ಯಗಳನ್ನು 2 ವಿಧಗಳಾಗಿ ನಾವು ವಿಂಗಡಣೆ ಮಾಡಿದ್ವಿ. ದಳಗಳ ಆಧಾರದ ಮೇಲೆ ಈ ಸಸ್ಯಗಳನ್ನು 2 ವಿಧಗಳಾಗಿ ವಿಂಗಡಿಸಲಾಗಿದೆ. ಬೇಸ್ಡ್ ಆನ್ ದಿ ಕಾಟಿಲಿಡನ್ಸ್, ದಿಸ್ ಪ್ಲಾಂಟ್ಸ್ ಹ್ಯಾವ್ ಕ್ಲಾಸಿಫೈಡ್ ಇಂಟು 2 ಟೈಪ್ಸ್ ಅಗೇನ್. ಮತ್ತೆ ಸೊ ಒಂದು ಮೋನೋಕಾಟಿಲಿಡನ್ ಅಂತ. ಮೋನೋಕಾಟಿಲಿಡನ್ ಏಕದಳ ಸಸ್ಯ. ಸೊ ಇದರಲ್ಲಿ ಎಲ್ಲರಿಗೂ ಗೊತ್ತು ಯಾವ ರೀತಿ ಬೇರುಗಳಿದೆಯಪ್ಪ? ಫೈಬ್ರಸ್ ರೂಟ್ ಸಿಸ್ಟಮ್, ತಂತು ಬೇರು ವ್ಯವಸ್ಥೆ. ಈ ಸಸ್ಯಗಳು ತಂತು ಬೇರು ವ್ಯವಸ್ಥೆಯನ್ನು ಹೊಂದಿವೆ. ಏಕದಳ ಸಸ್ಯಗಳು ತಂತು ಬೇರು ವ್ಯವಸ್ಥೆಯನ್ನು ಹೊಂದಿವೆ. ಇವೆಲ್ಲವೂ ಹುಲ್ಲು ಜಾತಿಯ ಸಸ್ಯಗಳಾಗಿವೆ. ದೀಸ್ ಆರ್ ದಿ ಪ್ಲಾಂಟ್ಸ್ ವಿಚ್ ಹ್ಯಾಸ್ ಫೈಬ್ರಸ್ ರೂಟ್ ಸಿಸ್ಟಮ್ ಅಂಡ್ ಗ್ರಾಸ್ ಲೈಕ್ ಪ್ಲಾಂಟ್ಸ್. ಇವೆಲ್ಲವೂ ತಂತು ಬೇರು ವ್ಯವಸ್ಥೆಯನ್ನು ಹೊಂದಿದ್ದು ಹುಲ್ಲು ಜಾತಿಯ ಸಸ್ಯಗಳಾಗಿವೆ ಆಯ್ತಾ. ಎಲ್ಲರೂ ಇದು ನೋಡಿದಿರಾ? ಅಕ್ಕಿದು ಭತ್ತದ್ದು ನೋಡಿದಿರಾ? ಗಿಡ ಅದ್ರಲ್ಲಿ ಬೇರೆ ನೋಡಿದಿರಾ? ಹಂಗಿರುತ್ತೆ, ಕೂದಲಿದ್ದಂಗಿರುತ್ತೆ. ಆಮೇಲೆ ಹುಲ್ಲು ಜಾತಿ ತಾನೇ ಅದನ್ನು. ಆಮೇಲೆ ರಾಗಿ ನೋಡಿದಿರಾ? ಮತ್ತೆ ಗೋಧಿ, ಬಾರ್ಲಿ ಅಂಡ್ ವೀಟ್. ಆಮೇಲೆ ನಿಮ್ಮ ಇದು ಮೇಜ್, ಜೋಳದ್ದು ಅಷ್ಟೇ. ಎಲ್ಲ ಕೂಡ ಹುಲ್ಲು ಜಾತಿಯ ಸಸ್ಯಗಳು. ಈವನ್ ನಿಮ್ಮ ಬ್ಯಾಂಬು, ಬಿದಿರು ಕೂಡ ಇದೇ ತರ ರೂಟ್ ಸಿಸ್ಟಮ್ ಅನ್ನು ಹೊಂದಿರುವಂತದ್ದು. ಇದು ಬ್ಯಾಂಬು, ಗ್ರಾಸ್ ಲೈಕ್ ಪ್ಲಾಂಟ್, ಅದು ಗ್ರಾಸ್. ಸೊ ಇಟ್ ಇಸ್ ಎ ಗ್ರಾಸ್ ಫ್ಯಾಮಿಲಿ. ಸೊ ಹುಲ್ಲು ಜಾತಿಗೆ ಸೇರಿರುವಂತಹ ಒಂದು ಮರ ಯಾವುದು ಅಂದ್ರೆ ಅದು ಬ್ಯಾಂಬು. ಗೊತ್ತಾಯ್ತಾ? ಸೊ ಈ ಬ್ಯಾಂಬು ಇದೆಲ್ಲ, ಸೊ ಇದು ವರ್ಲ್ಡ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಪ್ಲಾಂಟ್ ಆಫ್ಟರ್ ಫಸ್ಟ್ ಯಾವುದು? ನೀಲಗಿರಿ. ಸೆಕೆಂಡ್ ಅದೇ ಬ್ಯಾಂಬು. ಬಟ್ ಹುಲ್ಲು ಜಾತಿಯಲ್ಲಿ ಅತ್ಯಂತ ವೇಗವಾಗಿ ಫಸ್ಟ್ ಆಗಿ ಗ್ರೋ ಆಗುವಂತ ಪ್ಲಾಂಟ್ ಯಾವುದು ಅಂದ್ರೆ ಬ್ಯಾಂಬು. ಅರ್ಥ ಆಗ್ತಿದ್ಯಾ? ಈ ಬ್ಯಾಂಬು ಇದೆಲ್ಲ, ಸೊ ಈ ಬ್ಯಾಂಬು ಅಂದ್ರೆ ಬಿದಿರು. ಸೊ ಅತ್ಯಂತ ವೇಗವಾಗಿ ಬೆಳೆಯುವಂತಹ ಸಸ್ಯವಾಗಿದೆ. ಇಷ್ಟು ಗೊತ್ತಿರಬೇಕು ಇದ್ರ ಬಗ್ಗೆ. ಅಂಡ್ ಮೊನೋಕಾಟ್ ಮೇಲೆ ಇದು ಗೊತ್ತಿರಲಿ. ಡೈಕಾಟ್ ಅಲ್ಲಿ ಏನಾಗುತ್ತೆ ಅಂದ್ರೆ, ಡೈಕಾಟ್ ಅಲ್ಲಿ ದ್ವಿದಳ ಧಾನ್ಯ ಸಸ್ಯಗಳಲ್ಲಿ ಟ್ಯಾಪ್ ರೂಟ್ ಸಿಸ್ಟಮ್ ಇರುತ್ತೆ. ಸೊ ತಾಯಿ ಬೇರು ವ್ಯವಸ್ಥೆ ಇರುತ್ತೆ. ಈ ತಾಯಿ ಬೇರು ವ್ಯವಸ್ಥೆಯಲ್ಲಿ ಹೆಂಗಿರುತ್ತೆ ಅಂತ ತೋರಿಸ್ತೀನಿ ನೋಡಿ. ರೂಟ್ಸ್ ಎಲ್ಲ ಹಿಂಗಿರ್ತವೆ ಆಯ್ತಾ. ಇಲ್ಲೆಲ್ಲ ಫೈಬ್ರಸ್ ರೂಟ್ಸ್ ಇರುತ್ತೆ. ಸೊ ಇಲ್ಲಿ ರೂಟ್ ನೋಡ್ಯೂಲ್ಸ್ ಅಲ್ಲಿ ಬ್ಯಾಕ್ಟೀರಿಯಾಗಳು ಇರ್ತವೆ. ಈ ರೂಟ್ ನೋಡ್ಯೂಲ್ಸ್ ಅಲ್ಲಿ ಒಂದು ಬ್ಯಾಕ್ಟೀರಿಯಾನ ನಾವು ಅಜಿಟೋಬ್ಯಾಕ್ಟರ್, ನೈಟ್ರೋಬ್ಯಾಕ್ಟರ್ ಅಂತೆಲ್ಲ ಕರಿತೀವಿ. ಗೊತ್ತಲ್ಲ ನಿಮಗೆ? ಸೊ ಬ್ಯಾಕ್ಟೀರಿಯಾಗಳು ಮತ್ತೆ ನೈಟ್ರಿಫಿಕೇಶನ್ ಮಾಡ್ತೀನಿ ಅದು ಕ್ಲಾಸ್ ಅಲ್ಲಿ ಮತ್ತೆ ಬರ್ತೀನಿ. ಸೊ ಬ್ಯಾಕ್ಟೀರಿಯಾ ಇರುತ್ತೆ. ಏನಾಗುತ್ತೆ ಸಿಂಬಯೋಟಿಕ್ ಮೋಡ್ ಆಫ್ ರಿಲೇಶನ್ಶಿಪ್ ನಡೀತಾ ಇರುತ್ತೆ. ಸೊ ಸಹಜೀವನ ಕೂಡ ಜೀವನ ನಡೀತಾ ಇರುತ್ತೆ ಇಲ್ಲಿ. ಇದು ನಿಮಗೆ ಗೊತ್ತಿದೆ. ಸೊ ಇದು ಯಾವ ರೂಟ್ ಸಿಸ್ಟಮ್? ಇದು ಟ್ಯಾಪ್ ರೂಟ್ ಸಿಸ್ಟಮ್, ತಂತು ಬೇರು ವ್ಯವಸ್ಥೆ. ಸೊ ತಾಯಿ ಬೇರು ವ್ಯವಸ್ಥೆ. ತಂತು ಅಂದ್ರೆ ಫೈಬ್ರಸ್, ತಾಯಿ ಅಂದ್ರೆ ಹಿಂಗೆ. ಸೊ ಇದು ಗೊತ್ತಿರಬೇಕು. ಸೊ ಇದ್ರಲ್ಲಿ ಏನು ಡೌಟ್ ಇದೆಯಾ? ಏನೋ ಡೌಟ್ ಇಲ್ಲ? ಏಂಜಿಯೋಸ್ಪರ್ಮ್ಸ್ ಅಂದ್ರೆ ಗೊತ್ತಾಯ್ತಾ? ಸೊ ಫ್ಲವರಿಂಗ್ ಪ್ಲಾಂಟ್ಸ್. ಸೊ ಫ್ಲವರ್ ಇಂದ ಫ್ರೂಟ್. ಇಷ್ಟಕ್ಕೆ ಬಿಟ್ಬಿಡ್ತೀವ? ಮುಗಿತಾ ಇಲ್ಲಿಗೆ ಪ್ಲಾಂಟ್ಸ್? ಮುಗಿತಾ ಇಲ್ಲ. ಸೊ ಏನ್ ತಿಳ್ಕೋಬೇಕು? ಪ್ಲಾಂಟ್ ಹೆಂಗೆ ರೆಸ್ಪಿರೇಷನ್ ಮಾಡ್ಕೊಳ್ಳುತ್ತೆ, ಪ್ಲಾಂಟ್ ಹೆಂಗೆ ನ್ಯೂಟ್ರಿಷನ್ ಪಡ್ಕೊಳ್ಳುತ್ತೆ, ಪ್ಲಾಂಟ್ಗೆ ಯಾವ ಪೋಷಕಾಂಶಗಳು ಬೇಕು, ಪ್ಲಾಂಟ್ ಹೆಂಗೆ ಸಾಯಿಲ್ ಇಂದ ಮಿನರಲ್ಸ್ ಅನ್ನು ಸಕ್ ಮಾಡ್ಕೊಳ್ಳುತ್ತೆ, ಮತ್ತೆ ಪ್ಲಾಂಟ್ ಅಲ್ಲಿ ಯಾವ ರೀತಿ ಅನಾಟಮಿ ಇದೆ, ಪ್ಲಾಂಟ್ ಟಿಶ್ಯೂಸ್ ಹೆಂಗಿದೆ, ಅಂಗಾಂಶಗಳಿದೆ ಪ್ಲಾಂಟ್ ಅಲ್ಲಿ, ಪ್ರತಿಯೊಂದು ಮತ್ತೆ ಸಸ್ಯದ ಬಗ್ಗೆ ಓದಬೇಕು. ಎಲೆ ಅಂದ್ರೆ ಏನು, ಹೂ ಅಂದ್ರೆ ಏನು, ಹಣ್ಣು ಅಂದ್ರೆ ಏನು ಎಲ್ಲ ಓದಬೇಕು. ಅರ್ಥ ಆಯ್ತಾ? ಬಟ್ ಎಕ್ಸಾಮ್ ಪಾಯಿಂಟ್ ಆಫ್ ಶಾರ್ಟ್ ಆಗಿ ಓದಬೇಕು. ಕಾಂಪಿಟೇಟಿವ್ ಎಕ್ಸಾಮ್ ಗೊತ್ತಿಲ್ಲ, ಅದಕ್ಕೆ ಏನು ಇಂಪಾರ್ಟೆಂಟ್ ಇದೆ. ಸೊ ನಮ್ಗೆ ಏನು ಗೊತ್ತಿರಬೇಕು ಕಾಮನ್ ಸೆನ್ಸ್ ಆಗಿ ಅಷ್ಟು ಮಾತ್ರ ನಾವು ತಿಳ್ಕೊಂಡು ಹೋಗಬೇಕು. ಅರ್ಥ ಆಯ್ತಾ? ಹಂಗಂತ ನಾನು ಎಲ್ಲ ತಿಳ್ಕೋಬೇಕು ಅಂದ್ರೆ 6 ತಿಂಗಳ ಮೇಲೆ ಕ್ಲಾಸ್ ಮಾಡಬಹುದು ಪ್ಲಾಂಟ್ಸ್ ಮೇಲೆ. ಸೊ ಮುಗಿಯಲ್ಲ. ಅದಕ್ಕೆ ಎಕ್ಸಾಮ್ ಪಾಯಿಂಟ್ ಆಫ್ ಏನಿದೆ ಪ್ರತಿ ಟಾಪಿಕ್ ಮೇಲೆ ಒಂದು 5 ಪಾಯಿಂಟ್ ಅದು ಇಂಪಾರ್ಟೆಂಟ್ ಇರುತ್ತೆ ಎಕ್ಸಾಮ್ ಪರ್ಸ್ಪೆಕ್ಟಿವ್. ಆ 5 ಪಾಯಿಂಟ್ ಅದು ತಿಳ್ಕೊಂಡು ಎಲ್ಲಾನು ಕವರ್ ಮಾಡಬೇಕಾಗುತ್ತೆ. ಎಕ್ಸ್ಕ್ರೀಷನ್ ಪ್ಲಾಂಟ್ಸ್ ಹೆಂಗಾಗುತ್ತೆ, ವಿಸರ್ಜನೆ, ರೆಸ್ಪಿರೇಷನ್ ಹೆಂಗಾಗುತ್ತೆ, ಸೊ ಪ್ಲಾಂಟ್ಸ್ ಅಲ್ಲಿ ಹಾರ್ಮೋನ್ಸ್ ಯಾವ ಇದಾವೆ, ಗ್ರೋತ್ ಹಾರ್ಮೋನ್ ಆಗಿರ್ಬೋದು ಆಯ್ತಾ, ಇನ್ನು ಬೇರೆ ಹಾರ್ಮೋನ್ಸ್ ಇದೆ ಪ್ಲಾಂಟ್ಸ್ ಅಲ್ಲಿ ಕೂಡ. ಸೊ ಎಲ್ಲಾನು ನೋಡಬೇಕಾಗುತ್ತೆ. ಸೊ ಇವಾಗ ನಿಮಗೆ ಬ್ರೇಕ್ ಏನಾದ್ರು ಬೇಕಾದ್ರೆ ಹೋಗಿ ಬಂದ್ಬಿಡ್ತೀರಾ, ಇಲ್ಲ ಬೇಡ ಕಂಟಿನ್ಯೂ ಮಾಡಬೇಡಿ 1 ಗಂಟೆವರೆಗೂ. 1 o'clock ಬಿಟ್ಬಿಡ್ತೀನಿ ಕ್ಲಾಸ್. ನಂಗೆ ಗೊತ್ತು ಮುಖ ನೋಡ್ತಾ ಇದ್ದೀನಿ ಅವಾಗಿಂದ ಅಂತೀರಾ ಕೆಲವರು. ಸೊ ಈ ಚಾಪ್ಟರ್ಸ್ ಇದೆಲ್ಲ ಸ್ವಲ್ಪ ಹಿಂಗೆ ಇರುತ್ತಲ್ಲ, ಯಾಕಂದ್ರೆ ನಮಗೆ ಸಂಬಂಧಪಟ್ಟಿಲ್ಲ. ಸೊ ಇದರಲ್ಲಿ ನಮ್ಗೆ ಆಗುವಂತದೇನು ಇಲ್ವಲ್ಲ, ಅದಕ್ಕೆ ಸ್ವಲ್ಪ ಬೋರಿಂಗ್ ಅನ್ಸುತ್ತೆ. ಬಟ್ ಬೋರ್ ಹೊಡಿಯೋಕೆ ನಾನು ಬಿಡಲ್ಲ, ನಾನು ಆಕ್ಟಿವ್ ಆಗಿರ್ತೀನಿ. ಸೊ ಬೋರ್ ಅಂತ ಏನು ಇಲ್ಲ. ಓಕೆನಾ? ಆಯ್ತು, 5 ನಿಮಿಷನೇ ಹೋಗಿ ಬಂದ್ಬಿಡಿ, ಬೇಗ ಓಡಬೇಕು. ಆಮೇಲೆ ಅಲ್ಲಿ ಖಾಲಿ ಇರಲಿಲ್ಲ, ಲೇಟ್ ಆಯ್ತು ನಿಂತ್ಕೊಂಡಿದ್ವಿ ಅಂತ ಹೇಳ್ಬೇಡಿ. ಅಟ್ಲೀಸ್ಟ್ 5 ರಿಂದ 8 ನಿಮಿಷದೊಳಗಡೆ ಇರಿ.
ಸರ್ವ ಸರ್ವಜ್ಞ ಸರ್ವ ಸರ್ವಜ್ಞ ಸರ್ವಜ್ಞನೇನೋ ನೀನು ಒಂದೆರಡು ಬಿಡೋ ಈ ಕಡೆ ಸರ್ವಜ್ಞ ಒಂದೆರಡು ಬಿಡಪ್ಪ ಸರ್ವಜ್ಞ ಹೆಂಗ್ ಹೆಂಗ್ ಸುಧಾರಿಸ್ತಾ ಇದೀನಿ ನೀವೆಲ್ಲ ಬಾಯ್ ಬಿಟ್ಟ ಉಪದೇಶಗಳೆಲ್ಲ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಅಂತ ಹಾಕೊಳ್ಳಿ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಸಸ್ಯಗಳಲ್ಲಿ ಪೋಷಣೆ ನ್ಯೂಟ್ರಿಷನ್ ಇನ್ ಪ್ಲಾಂಟ್ಸ್ ಸೊ ನಿಮಗೆಲ್ಲ ಗೊತ್ತು ಇವೆಲ್ಲ ಯಾವ ತರ ನ್ಯೂಟ್ರಿಷನ್ ಮಾಡ್ಕೊಳ್ತಾ ಇದಾವೆ ಆಟೋಟ್ರೋಪಿಕ್ ಮೋಡ್ ಆಫ್ ನ್ಯೂಟ್ರಿಷನ್ ಅಲ್ವಾ ಆಟೋಟ್ರೋಪ್ಸ್ ಅಂತ ಬರ್ಕೊಳ್ಳಿ ದೀಸ್ ಆರ್ ಆಲ್ ಆಟೋಟ್ರೋಪ್ಸ್ ಪ್ಲಾಂಟ್ಸ್ ಆರ್ ಆಟೋಟ್ರೋಪ್ಸ್ ಸೊ ಇವು ಸುಪೋಷಿತ ಜೀವಿಗಳು ಸಸ್ಯಗಳು ಸುಪೋಷಿತ ಜೀವಿಗಳಾಗಿವೆ ಸೊ ನ್ಯೂಟ್ರಿಷನ್ ಹೆಂಗ್ ಮಾಡ್ಕೊಳ್ತವೆ ಅದ್ರಲ್ಲಿ ಮೊದಲನೇದು ಫೋಟೋಸಿಂಥಸಿಸ್ ಅಂತ ನಾವೇನು ಅವತಾರ ಮಾಡ್ಕೊಳ್ಳಲ್ಲ ಆಯ್ತಾ ಕುಕಿಂಗ್ ಎಲ್ಲ ಮಾಡ್ಕೊಳ್ಳೋಕ್ಕಾಗಲ್ಲ ನಾವು ಹೊರಗಡೆ ಮಾಡಿ ಅದನ್ನು ತಿನ್ಬೇಕಷ್ಟೇ ಪ್ಲಾಂಟ್ಸ್ ಅವಲ್ಲೇ ಕುಕಿಂಗ್ ಮಾಡ್ಕೊಳ್ತಾವೆ ಅದನ್ನೇ ಫೋಟೋಸಿಂಥಸಿಸ್ ಅಂತ ಕರೀತೀವಿ ಬರ್ಕೊಳ್ಳಿ ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ದ್ಯುತಿ ಸಂಶ್ಲೇಷಣೆ ಏನೋ ಫೋಟೋಸಿಂಥಸಿಸ್ ಅಂದ್ರೆ ಏನಪ್ಪಾ ಸೊ ಇದನ್ನೇ ಬಿಡ್ತಾ ಹೇಳೋದಾದ್ರೆ ಫೋಟೋ ಅಂದ್ರೆ ಲೈಟ್ ಸಿಂಥಸಿಸ್ ಅಂದ್ರೆ ಪ್ರೊಡಕ್ಷನ್ ಆಯ್ತಾ ಸೊ ಫೋಟೋ ಬೆಳಕಿನ ಅಸ್ತಿತ್ವದಲ್ಲಿ ಅಥವಾ ಬೆಳಕಿನಲ್ಲಿ ಅಥವಾ ಬೆಳಕಿನ ಅಸ್ತಿತ್ವದಲ್ಲಿ ಉತ್ಪಾದನೆ ಏನು ಉತ್ಪಾದನೆ ಆಹಾರದ ಉತ್ಪಾದನೆ ಫೋಟೋ ಸಿಂಥಸಿಸ್ ದ್ಯುತಿ ಸಂಶ್ಲೇಷಣೆ ಅಂತ ಕನ್ನಡದಲ್ಲಿ ಕರಿತೀವಿ ನೋಡಿ ದ್ಯುತಿ ಅಂದ್ರೆ ಏನು ಲೈಟ್ ಆಯ್ತಾ ಸಂಶ್ಲೇಷಣೆ ಅಂದ್ರೆ ಸಿಂಥಸಿಸ್ ಎರಡು ಒಂದೇ ಇಲ್ಲಿ ಮಾರ್ಕ್ ಹಾಕಬೇಡಿ ದ್ಯುತಿ ಸಂಶ್ಲೇಷಣೆ ಅಂತ ಬರ್ಬೇಕು ದ್ಯುತಿ ಸಂಶ್ಲೇಷಣೆ ಫೋಟೋ ಅಂದ್ರೆ ಲೈಟ್ ಸಿಂಥಸಿಸ್ ಅಂದ್ರೆ ಪ್ರೊಡಕ್ಷನ್ ನೋಡಿ ಇಲ್ಲೆಲ್ಲ ಕಥೆಗಳು ಹೇಳೋದು ಬೇಡ ಅಕಾಡೆಮಿಕ್ಸ್ ಅಲ್ಲಿ ಹೇಳ್ಕೊಂಡು ಅಷ್ಟು ನೋಟ್ಸ್ ಬರ್ಕೊಂಡು ನಿಮ್ಗೆ ಏನು ಬರಲ್ಲ ಅದರಲ್ಲಿ ಎಲ್ಲ ವೇಸ್ಟ್ ಅವೆಲ್ಲ ಬೇಡ ಪಾಯಿಂಟ್ ಟು ಪಾಯಿಂಟ್ ಎಕ್ಸಾಮ್ ಏನಿದೆ ಮಾತಾಡೋಣ ಸರ್ ಫೋಟೋ ಸಿಂಥಸಿಸ್ ಅಂದ್ರೆ ಏನು ಕಾಮನ್ ಆಗಿ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಬರ್ಕೊಳ್ಳಿ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ ಬೆಳಕಿನ ಶಕ್ತಿಯು ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆಯಾಗುವ ವಿಧಾನಕ್ಕೆ ದ್ಯುತಿ ಸಂಶ್ಲೇಷಣೆ ಎಂದು ಕರೆಯಲಾಗುತ್ತದೆ ಕನ್ವರ್ಷನ್ ಆಫ್ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ is called as photosynthesis. Here the conversion of conversion of food from the light sources will be done in presence of water H2O water carbon dioxide and minerals ಆಯ್ತಾ ಇಲ್ಲಿ ಬೆಳಕಿನ ಸಹಾಯದಿಂದ ನೀರು ಕಾರ್ಬನ್ ಡೈಆಕ್ಸೈಡ್ ಇಂಗಾಲದ ಜನಕ ಮತ್ತು ಖನಿಜಾಂಶಗಳ ಅಸ್ತಿತ್ವದಲ್ಲಿ ಆಹಾರವನ್ನು ಉತ್ಪಾದಿಸಿಕೊಳ್ಳಲಾಗುತ್ತದೆ ಏನಾಗುತ್ತೆ ಸರ್ ಇಲ್ಲಿ ಆಕ್ಚುಲಿ ವೆರಿ ಸಿಂಪಲ್ ಇಲ್ಲಿ ನೋಡ್ಕೋಬೇಕೆಲ್ಲರೂ ಒಂದು ಎಲೆ ಸೊ ಎಲೆಯಲ್ಲಿ ಓಕೆ ಸೊ ಓಪನಿಂಗ್ಸ್ ಇರುತ್ತೆ ಗೊತ್ತಿದೆಲ್ಲ ಓಪನಿಂಗ್ಸ್ ಏನು ಓಪನಿಂಗ್ಸ್ ಇರುತ್ತೆ ಎಲೆಯಲ್ಲಿ ಸ್ಟೊಮ್ಯಾಟಾಸ್ ಅಂತ ಓಪನಿಂಗ್ಸ್ ಇರ್ತವೆ ಅರ್ಥ ಆಗ್ತಿದೆ ಸ್ಟೊಮ್ಯಾಟಾ ಪತ್ರ ರಂಧ್ರಗಳು ಅಂತ ಕರಿತೀವಿ ಎಲೆಯಲ್ಲಿ ಪತ್ರ ರಂಧ್ರಗಳು ಇರ್ತವೆ ಸೊ ಇದೇ ಎಲೆಯಲ್ಲಿ ಪತ್ರ ಹರಿತು ಕೂಡ ಇರುತ್ತೆ ಏನಿರುತ್ತೆ ಕ್ಲೋರೋಫಿಲ್ ಕೂಡ ಇರುತ್ತೆ ಓಕೆನಾ ಈ ಕ್ಲೋರೋಫಿಲ್ ಇರುತ್ತೆ ಮತ್ತೆ ಎಲೆಯಲ್ಲಿ ಕ್ಲೋರೋಫಿಲ್ ಜೊತೆಯಲ್ಲಿ ಏನಿದೆ ಸ್ಟೊಮ್ಯಾಟಾಗಳು ಕೂಡ ಇರ್ತವೆ ಸೊ ಇಲ್ಲಿ ಏನಾಗುತ್ತೆ ಆಕ್ಚುಲಿ ಅಂದ್ರೆ ನೋಡಿ ಸೂರ್ಯನ ಕಿರಣಗಳು ಅಂದ್ರೆ ಸನ್ಲೈಟ್ ಇಲ್ಲಿ ಬಿದ್ದಾಗ ಈ ಸನ್ಲೈಟ್ ನ ಕ್ಲೋರೋಫಿಲ್ ಟ್ರಾಪ್ ಮಾಡ್ಕೊಳುತ್ತೆ ನಾನು ಮೊನ್ನೆ ಕ್ಲೋರೋಫಿಲ್ ಬಗ್ಗೆ ಇಂಟ್ರೊಡಕ್ಷನ್ ಕೊಟ್ಟಿದ್ದೀನಿ ಅಂದ್ರೆ ಏನು ಅಂತ ಹೇಳಿದೀನಿ ಸೊ ಮತ್ತೆ ಇವಾಗ ಎಕ್ಸ್ಪ್ಲೇನ್ ಮಾಡ್ತಾ ಇದೀನಿ ಅಷ್ಟೇ ಮೊನ್ನೆ ಎಕ್ಸ್ಪ್ಲೇನ್ ಮಾಡಿದೀನಿ ಏನಾಗುತ್ತೆ ಅಂತಲ್ಲ ಅಲ್ವಾ ಸೊ ಇಲ್ಲಿ ಪ್ಲಾಸ್ಟಿಕ್ಸ್ ಬಗ್ಗೆ ಹೇಳ್ಬೇಕಾದ್ರೆ ಹೇಳಿದೀನಿ ಏನಾಗುತ್ತೆ ಅಂತ ಸೊ ಇಲ್ಲಿ ಟ್ರಾಪ್ ಮಾಡ್ಕೊಳುತ್ತೆ ಏನು ಕ್ಲೋರೋಫಿಲ್ ಸನ್ಲೈಟ್ ಅನ್ನ ಹೀರ್ಕೊಳ್ಳುತ್ತೆ ಟ್ರಾಪ್ ಮಾಡ್ಕೊಳುತ್ತೆ ಹೀರ್ಕೊಂಡಾಗ ಇದರಿಂದ ಯಾವ ಕಲರ್ಸ್ ಅನ್ನ ಅಬ್ಸರ್ವ್ ಮಾಡ್ಕೊಳ್ತಪ್ಪ ಯಾವ ಕಲರ್ಸ್ ಅನ್ನ ಬ್ಲೂ ಅಂಡ್ ರೆಡ್ ಅನ್ನ ಅಬ್ಸರ್ವ್ ಮಾಡ್ಕೊಳುತ್ತೆ ಸನ್ಲೈಟ್ ಆಯ್ತಾ ಬ್ಲೂ ಮತ್ತೆ ರೆಡ್ ಕಲರ್ ಅನ್ನ ಹೀರ್ಕೊಳ್ಳುತ್ತೆ ಸೊ ಕ್ಲೋರೋಫಿಲ್ ಅಲ್ಲಿ ಯಾವ ಓಕೆ ಎಲಿಮೆಂಟ್ ಇರುತ್ತಪ್ಪ ಮೆಗ್ನೀಷಿಯಂ ಇರುತ್ತೆ ಆಲ್ರೆಡಿ ಮೆಗ್ನೀಷಿಯಂ ಇರುತ್ತೆ ಕ್ಲೋರೋಫಿಲ್ ಅಲ್ಲಿ ಓಕೆನಾ ಸೊ ಇದ್ರ ಜೊತೆಯಲ್ಲಿ ಈ ಪ್ಲಾಂಟ್ ಏನ್ ಮಾಡಿರುತ್ತೆ ಅಂದ್ರೆ ನೋಡಿ ಪ್ಲಾಂಟ್ ಇದೆ ಈ ಪ್ಲಾಂಟ್ ಅಲ್ಲಿ ಓಕೆ ರೂಟ್ಸ್ ಇದೆ ಈ ರೂಟ್ಸ್ ಇಂದ ಎಲ್ಲ ಮಿನರಲ್ಸ್ ವಾಟರ್ ಎಲ್ಲ ಎಲೆಗೆ ಬರ್ತಾವೆ ಇವೆಲ್ಲ ಏನು ರಾ ಮೆಟೀರಿಯಲ್ಸ್ ಕಚ್ಚಾ ವಸ್ತುಗಳು ರಾ ಮೆಟೀರಿಯಲ್ಸ್ ಏನೇನಪ್ಪ ವಾಟರ್ ಪ್ಲಸ್ ಮಿನರಲ್ಸ್ ಖನಿಜಾಂಶಗಳು ನೀರು ಮತ್ತು ಖನಿಜಾಂಶಗಳು ಎಲ್ಲಿಂದ ಬರ್ತವೆ ಬೇರುಗಳಿಂದ ಬರ್ತವೆ ಈ ಬೇರುಗಳಿಂದ ನೀರು ಮತ್ತು ಖನಿಜಾಂಶಗಳು ಎಲ್ಲಿ ಬರ್ತವೆ ಎಲ್ಲೆಲ್ಲಿ ಹಸಿರು ಭಾಗ ಇದೆ ಎಲ್ಲೆಲ್ಲಿ ಗ್ರೀನ್ ಕಲರ್ ಪಿಗ್ಮೆಂಟ್ ಇದೆ ಸೊ ಎಲ್ಲೆಲ್ಲಿ ಕ್ಲೋರೋಫಿಲ್ ಇದೆ ಎಲ್ಲ ಭಾಗಕ್ಕೂ ಹೋಗ್ತವೆ ಆದ್ರೆ ಎಲೆಯಲ್ಲಿ ಜಾಸ್ತಿ ಇರುತ್ತೆ ಕ್ಲೋರೋಫಿಲ್ ಯಾಕಂದ್ರೆ ಎಲೆ ಫುಲ್ ಗ್ರೀನ್ ಕಲರ್ ಆಗಿರುತ್ತೆ ಅದಕ್ಕೆ ಇಲ್ಲಿಗೆ ಬರ್ತವೆ ಅಂತ ಹೇಳೋದು ಅಂತ ಎಕ್ಸಾಂಪಲ್ ಕೊಡ್ತಾ ಇದೀನಿ ಸ್ಟೆಮ್ ಅಲ್ಲೂ ಕೂಡ ಫೋಟೋಸಿಂಥಸಿಸ್ ಆಗುತ್ತೆ ಎಲ್ಲೆಲ್ಲಿ ಹಸಿರು ಭಾಗ ಇದೆ ಎಲ್ಲೆಲ್ಲಿ ಗ್ರೀನ್ ಕಲರ್ ಇದೆ ಪ್ಲಾಂಟ್ ಅಲ್ಲಿ ಅಲ್ಲಿ ಎಲ್ಲ ಕೂಡ ಏನಾಗುತ್ತೆ ಫೋಟೋಸಿಂಥಸಿಸ್ ಆಗುತ್ತೆ ಬಟ್ ಎಲೆನ ಯಾಕೆ ತೋರಿಸ್ತಾ ಇದೀನಿ ಅಂದ್ರೆ ಎಲೆಯಲ್ಲಿ ಜಾಸ್ತಿ ಆಗುತ್ತೆ ಅದಕ್ಕೆ ಅರ್ಥ ಆಯ್ತಾ ಸೊ ಇವಾಗ ಸನ್ಲೈಟ್ ಇಂದ ಟ್ಯಾಪ್ ಮಾಡ್ಕೊಳ್ತು ಏನೇನು ಟ್ಯಾಪ್ ಮಾಡ್ಕೊಳ್ತು ಸನ್ಲೈಟ್ ಅನ್ನ ಸೊ ಸನ್ಲೈಟ್ ಅನ್ನ ಟ್ಯಾಪ್ ಮಾಡ್ಕೊಳ್ತು ಅದ್ರ ಜೊತೆಲಿ ಲೈಟ್ ಅನ್ನ ಸೊ ಎರಡು ಕಲರ್ಸ್ ಟ್ಯಾಪ್ ಮಾಡ್ಕೊಳ್ತು ಅರ್ಥ ಆಯ್ತಾ ಸೊ ಟ್ಯಾಪ್ ಮಾಡ್ಕೊಂಡ್ಮೇಲೆ ಇಲ್ಲಿ ಈ ಹೋಲ್ಸ್ ಇದಾವಲ್ಲ ಸೊ ಈ ಹೋಲ್ಸ್ ಏನ್ ಮಾಡೋದು ಕಾರ್ಬನ್ ಡೈಆಕ್ಸೈಡ್ ನ ತಗೊಂಡು ವಾತಾವರಣದಿಂದ ಕಾರ್ಬನ್ ಡೈಆಕ್ಸೈಡ್ ನ ಹೀರ್ಕೊಂಡು ಕಾರ್ಬನ್ ಡೈಆಕ್ಸೈಡ್ ನ ಕ್ಲೋರೋಫಿಲ್ ಸೊ ಕಾರ್ಬನ್ ಡೈಆಕ್ಸೈಡ್ ನ ಮತ್ತೆ ಈ ಒಂದು ಸೋಲಾರ್ ರೇಡಿಯೇಷನ್ ಅನ್ನು ಎರಡನ್ನೂ ತಗೊಂಡು ಆಯ್ತಾ ಸ್ಟವ್ ರೆಡಿ ಮಾಡ್ಕೊಳ್ತು ಸ್ಟವ್ ರೆಡಿ ಇದೆ ಒಂದು ಪಾತ್ರೆ ರೆಡಿ ಇದೆ ಕಿಚನ್ ಅಲ್ಲಿ ಎಲ್ಲ ರೆಡಿ ಇದೆ ಸೊ ಇನ್ನೇನು ರೇಷನ್ ಬರಬೇಕು ರೇಷನ್ ಏನು ನೋಡಿ ಇಲ್ಲಿಂದ ರೇಷನ್ ಐಟಮ್
ಈ ರೇಷನ್ ಐಟಮ್ ಬಂತು, ಸ್ಟವ್ ಮೇಲೆ ಎಲ್ಲ ಗ್ಯಾಸ್ ಎಲ್ಲ ನೀಟಾಗಿ ರೆಡಿ ಮಾಡಿಟ್ಟಿದೆ ಪಾತ್ರೆ ಎಲ್ಲ ಇಟ್ಕೊಂಡು. ಸೊ ಅದಕ್ಕೆ ನೀರು ಏನ್ ಬೇಕು, ನೀರು ತರ ಇದು ಬಂತು ಆಯ್ತಾ. ಇನ್ನು ಕಚ್ಚಾ ವಸ್ತುಗಳೇನು ನೀರು ಮತ್ತು ಮಿನರಲ್ಸ್, ವಾಟರ್ ಅಂಡ್ ಮಿನರಲ್ಸ್ ಇವೆಲ್ಲ ಇಲ್ಲಿ ಬಂದು ಕ್ಲೋರೋಫಿಲ್ ಅಡಿಗೆ ಮನೆ ತರ. ಓಕೆ, ಸೊ ಒಂದು ಕಿಚನ್ ತರ ಅಲ್ಲಿ ಕುಕ್ ಮಾಡಿ ಅಡಿಗೆನ ಕುಕ್ ಮಾಡಿಬಿಟ್ಟು ಗ್ಲೂಕೋಸ್ ಅನ್ನ ಏನ್ ಮಾಡ್ತೀವಿ ಎಲ್ಲ ಕಡೆಗೂ ಏನ್ ಮಾಡ್ತಪ್ಪ ಈ ಫ್ಲೋಯಂಗೆ ಕೊಡುತ್ತೆ. ಫ್ಲೋಯಂ ಅಂತ ಇರುತ್ತೆ, ಈ ಕ್ಲೋರೋಫಿಲ್ ಕುಕ್ ಮಾಡಿಬಿಟ್ಟು ಫ್ಲೋಯಂಗೆ ಕೊಡುತ್ತೆ. ಫ್ಲೋಯಂ ಏನ್ ಮಾಡುತ್ತೆ, ಫ್ಲೋಯಂ ಅಂತ ಗೊತ್ತಲ್ಲ, ಫ್ಲೋಯಂ ಏನ್ ಮಾಡುತ್ತೆ, ಫುಡ್ ಅನ್ನು ಟ್ರಾನ್ಸ್ಪೋರ್ಟ್ ಮಾಡುವಂತ ಒಂದು ಅಂಗಾಂಶ. ಸೊ ಯಾವಾಗ ಈ ಕುಕ್ ಮಾಡಿದ ಗ್ಲೂಕೋಸ್ ಅನ್ನು ಫ್ಲೋಯಂಗೆ ಕೊಟ್ಟು, ಈ ಫ್ಲೋಯಂ ಏನ್ ಮಾಡುತ್ತೆ ಅಂದ್ರೆ ಸಸ್ಯದ ಎಲ್ಲಾ ಭಾಗಗಳಿಗೂ ಕೂಡ ಎಲ್ಲಾ ಸೆಲ್ಸ್ಗೂ ಕೂಡ ಈ ಒಂದು ಗ್ಲೂಕೋಸ್ ಅನ್ನ ಕೊಟ್ಟು ಬಂತು. ಅರ್ಥ ಆಗ್ತಾ ಇದೆಯಾ? ಕೊಟ್ಟು ಬಂತು. ಸೊ ಆಮೇಲೆ ಏನಾಗುತ್ತೆ ಅದು ನಿಮಗೆ ಗೊತ್ತು. ಏನಾಗುತ್ತಪ್ಪ, ಏನಾಗುತ್ತೆ 10 ಸಲ ಹೇಳಿದೀನಿ. ಸೊ ಮೈಟೋಕಾಂಡ್ರಿಯಾ ಬಗ್ಗೆ ಹೇಳ್ಬೇಕಾದ್ರೆ ಸೆಲ್ ಚಾಪ್ಟರ್ ಅಲ್ಲಿ 10 ಸಲ ಹೇಳಿದೀನಿ. ಏನಂತ, ಅಲ್ಲಿ ಮೈಟೋಕಾಂಡ್ರಿಯಾದ ಒಳಗಡೆ ಉಸಿರಾಟ ನಡೆಯುತ್ತಲ್ಲ ಸಸ್ಯದ್ದು. ಸೊ ರೆಸ್ಪಿರೇಷನ್ ಮಾಡ್ತಾ ಇರುತ್ತೆ 24 ಗಂಟೆ ಸಸ್ಯ. ಇದು ನಡೆಯೋದು ಬರೀ ಸೂರ್ಯನ ಕಿರಣಗಳಿಗೆ ಬೇಕಾದ್ರೆ ಮಾತ್ರ, ಬೆಳಕಿದ್ದಾಗ ಮಾತ್ರ ಫೋಟೋಸಿಂಥಸಿಸ್. ಉಸಿರಾಟ 24 ಗಂಟೆ ನೋಡಿ. ರೆಸ್ಪಿರೇಷನ್ 24/7. ಸೊ 24/7 ನಡೆಯುತ್ತೆ. ಸೊ ಇದಕ್ಕೆ ಎಲ್ಲ ಸಸ್ಯಗಳಾಗಲಿ ಪ್ರಾಣಿಗಳಾಗಲಿ ಯಾವುದೇ ಜೀವಿಯಾಗಲಿ ಒಳಗಡೆ ತಗೊಳ್ಳೋದು ಆಕ್ಸಿಜನ್ ಆಯ್ತಾ. ಉಸಿರಾಟ 24 ಗಂಟೆ. ಆದ್ರೆ ಫೋಟೋಸಿಂಥಸಿಸ್ ಬರೀ ಹಗಲಿನಲ್ಲಿ ಮಾತ್ರ, ಡೇ ಟೈಮಲ್ಲಿ ಮಾತ್ರ ಅಂದ್ರೆ ಬರೀ ಫೋಟೋಸಿಂಥಸಿಸ್ ಟೈಮಲ್ಲಿ ಮಾತ್ರ ಕಾರ್ಬನ್ ಡೈಆಕ್ಸೈಡ್ ನ ಪ್ಲಾಂಟ್ಸ್ ತಗೊಳ್ಳೋದು. ಇನ್ನು ಮಿಕ್ಕಿದ ಎಲ್ಲ ಟೈಮು ಆಕ್ಸಿಜನ್. ಅಂದ್ರೆ ಆ ಟೈಮಲ್ಲೂ ಕೂಡ ಆಕ್ಸಿಜನ್ ತಗೊಳ್ಳೋದು ಏನಕ್ಕೆ, ಉಸಿರಾಟಕ್ಕೆ. ಆದ್ರೆ ಫೋಟೋಸಿಂಥಸಿಸ್ಗೆ ಮಾತ್ರ ಸಪರೇಟ್. ಫೋಟೋಸಿಂಥಸಿಸ್ ಬೇರೆ, ರೆಸ್ಪಿರೇಷನ್ ಬೇರೆ ಪ್ಲಾಂಟ್ಸ್ ಅಲ್ಲಿ. ನಮ್ಮಲ್ಲೂ ಅಷ್ಟೇ, ನಾವು ತಿನ್ನೋ ಆಹಾರದೇ ಬೇರೆ, ಉಸಿರಾಟನೇ ಬೇರೆ. ಉಸಿರಾಟ ಆಹಾರ ತಿಂತಾ ಇದೀವಿ ಅಂತ ಉಸಿರಾಟ ನಿಲ್ಲಿಸ್ಬಿಡ್ತೀವಾ, ತಿನ್ಬೇಕಾದ್ರೆ ಉಸಿರಾಟ ಸ್ಟಾಪ್ ಮಾಡ್ತೀವಾ, ಹಂಗೆ ಪ್ಲಾಂಟ್ಸ್ ಕೂಡ ನಿಲ್ಲಿಸಲ್ಲ. ಅರ್ಥ ಆಯ್ತಾ? ಸೊ ಇಲ್ಲಿ ಏನಾಗುತ್ತೆ, ಒಂದು ಕಡೆಯಿಂದ ಆಕ್ಸಿಜನ್ ಬರುತ್ತಪ್ಪ, ಆಮ್ಲಜನಕ ಉಸಿರಾಟ ನಡೀತಾ ಇದೆಲ್ಲ ಬಂತು. ಎಲೆಗಳು ಸ್ಟೊಮ್ಯಾಟೋದಿಂದ ಉಸಿರಾಟವನ್ನು ಮಾಡ್ತವೆ, ಬಂತು. ಈ ಆಮ್ಲಜನಕವನ್ನು ಮೈಟೋಕಾಂಡ್ರಿಯಾಗೆ ಕಳಿಸ್ತು. ಮೈಟೋಕಾಂಡ್ರಿಯಾಗೆ ಅದ್ರ ಜೊತೆ ಇಲ್ಲಿ ಗ್ಲೂಕೋಸ್ ಎತ್ಕೊಂಡು ಕೊಟ್ಟಿತ್ತಲ್ಲ, ಏನೇನು ಗ್ಲೂಕೋಸ್ ಅನ್ನು ಫ್ಲೋಯಂ ತಗೊಂಡೋಗಿ ಎಲ್ಲ ಜೀವಕೋಶಗಳು ಕೊಟ್ಟಿತ್ತಲ್ಲ, ಇದನ್ನು ಇಲ್ಲಿ ಕಳಿಸ್ತು. ಇಲ್ಲಿ ಏನಾಗುತ್ತೆ ಇವಾಗ, ಗ್ರೈಂಡಿಂಗ್ ಗ್ಲೂಕೋಸ್ ಮತ್ತೆ ಆಕ್ಸಿಜನ್ ಎರಡು ಜೊತೆ ಕೂಡಿ ಎರಡು ಪುಡಿ ಆಗ್ತವೆ. ಪುಡಿ ಆಗಿ ಏನಾಗುತ್ತಪ್ಪ, ATP ಬರುತ್ತೆ. ಈ ATP ಅನ್ನು ಶಕ್ತಿಯನ್ನು ಬಳಸ್ಕೊಳ್ತಾ ಇದೀವಿ. ಅದ್ರ ಜೊತೆಯಲ್ಲಿ ನೀರು ಸುಸು ಅಥವಾ ಸ್ವೆಟ್ ಇಂದ ಹೊರಗಡೆ ಹಾಕ್ತಿವಿ, ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡ್ತೀವಿ. ಪ್ಲಾಂಟ್ಸ್ ಕೂಡ ರೆಸ್ಪಿರೇಷನ್ ಇಂದ ಹೊರಗಡೆ ಬಿಡುತ್ತೆ ಕಾರ್ಬನ್ ಡೈಆಕ್ಸೈಡ್. ಸೊ ನಾವು ಕೂಡ ರೆಸ್ಪಿರೇಷನ್ ಮಾಡಿ ಹೊರಗಡೆ ಬಿಡೋದು ಕಾರ್ಬನ್ ಡೈಆಕ್ಸೈಡ್. ಅರ್ಥ ಆಗ್ತಾ ಇದೆಯಾ? ಎಲ್ಲಿಂದ ಕಾರ್ಬನ್ ಡೈಆಕ್ಸೈಡ್ ಬರ್ತಾ ಇರೋದು, ಉಸಿರಾಟ ಪೂರ್ಣಗೊಳ್ತಾ ಇರೋದಲ್ಲಿ ಜೀವಕೋಶದ ಮೈಟೋಕಾಂಡ್ರಿಯಾದ ಒಳಗಡೆ. ಸೊ ಈ ಮೈಟೋಕಾಂಡ್ರಿಯಾದಲ್ಲಿ ರೆಸ್ಪಿರೇಷನ್ ಕಂಪ್ಲೀಟ್ ಆಗ್ತಾ ಇದೆ. ಇದ್ರ ಬಗ್ಗೆ ಎಲ್ಲ ಹೇಳಿದೀನಿ, ನಾನು ಬರ್ಸಿದ್ದೀನಿ ಕ್ಲಾಸಲ್ಲಿ 2-3 ಸಲ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಮತ್ತೆ ಮಾಡ್ತಾ ಇದ್ದೀನಿ ಆಯ್ತಾ. ಮತ್ತೆ ಮಾಡ್ತಾ ಇದ್ದೀನಿ, ಯಾರು ಹೊಸಬಿದ್ದಾರೆ ಅಂತ ಮತ್ತೆ ಮಾಡಿದ್ದೀನಿ ಅಷ್ಟೇ, ಸರಿನಾ. ಇದು ಫೋಟೋಸಿಂಥಸಿಸ್ ಅಂದ್ರೆ ಇದು ಕಂಪ್ಲೀಟ್ ಪ್ರೋಸೆಸ್. ಸೊ ಇಲ್ಲಿ ಏನಾಗ್ತಾ ಇದೆ, ಇನ್ ದ ಪ್ರೆಸೆನ್ಸ್ ಆಫ್ ಲೈಟ್, ಓಕೆ, ಈ ರಾ ಮೆಟೀರಿಯಲ್ಸ್ ಅನ್ನು ಯೂಸ್ ಮಾಡ್ಕೊಂಡು ಓಕೆ ಫುಡ್ ಅನ್ನ ಸಿಂಥಸಿಸ್ ಮಾಡ್ಕೊಳ್ತಾ ಇದೆ. ಆ ಫುಡ್ ಏನು, ಗ್ಲೂಕೋಸ್. ಈ ಗ್ಲೂಕೋಸ್ ಅನ್ನ ಈ ಪ್ಲಾಂಟ್ ಸಿಂಥಸಿಸ್ ಮಾಡ್ಕೊಳ್ಳುವಂತಹ ಪ್ರೋಸೆಸ್ಗೆ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಗ್ಲೂಕೋಸ್ ಏನು, ಒಂದು ಕೆಮಿಕಲ್ ಅಂದ್ರೆ ಲೈಟ್ ಅನ್ನ ಯೂಸ್ ಮಾಡ್ಕೊಂಡು ಕೆಮಿಕಲ್ ನ ಪ್ರೊಡಕ್ಷನ್ ಮಾಡ್ಕೊಳ್ತಾ ಇಲ್ವಾ, ಕೆಮಿಕಲ್ ನ ಪ್ರೊಡಕ್ಷನ್ ಮಾಡ್ಕೊಳ್ತಾ, ಅದನ್ನೇ ಲೈಟ್ ಎನರ್ಜಿ ಇಂಟು ಕೆಮಿಕಲ್ ಎನರ್ಜಿ, ಬೆಳಕಿನ ಶಕ್ತಿ ರಾಸಾಯನಿಕ ಶಕ್ತಿಯಾಗಿ ಪರಿವರ್ತನೆ ಆಯಿತು. ಅರ್ಥ ಆಯ್ತಾ? ಸೊ ಇಲ್ಲಿ ಕಚ್ಚಾ ವಸ್ತುಗಳೇನು, ನೀರು, ಕಾರ್ಬನ್ ಡೈಆಕ್ಸೈಡ್ ಮತ್ತೆ ಖನಿಜಾಂಶಗಳು, ಮಿನರಲ್ಸ್. ಸೊ ಎಲ್ಲವನ್ನು ಬಳಸ್ಕೊಂಡು ಸೂರ್ಯನ ಕಿರಣಗಳ ಅಸ್ತಿತ್ವದಲ್ಲಿ, ಸೊ ಮತ್ತೆ ಕಾರ್ಬನ್ ಡೈಆಕ್ಸೈಡ್ ಅಲ್ಲಿ ವಾತಾವರಣದಿಂದ ತಗೊಂಡು ಎಲ್ಲ ರೆಡಿ ಮಾಡ್ಕೊಂಡು ಆಹಾರವನ್ನು ಉತ್ಪಾದನೆ ಮಾಡ್ಕೊಂಡು, ಇಲ್ಲಿ ವೇಸ್ಟ್ ಏನು ಅಂದ್ರೆ ಫೋಟೋಸಿಂಥಸಿಸ್ ಅಲ್ಲಿ ವೇಸ್ಟ್ ಏನು ಅಂದ್ರೆ ನೋಡಿ, ನೀರು ಹೊರಗಡೆ ಆಗುತ್ತೆ, ಪ್ಲಸ್ ಆಕ್ಸಿಜನ್ ಹೊರಗಡೆ ಆಗುತ್ತೆ. ನೀರು ಆಮ್ಲಜನಕ ಎರಡು ವೇಸ್ಟ್. ಅರ್ಥ ಆಯ್ತಾ? ಈ ನೀರು ವೇಸ್ಟ್ ಆಗಿ ಹೊರಗಡೆ ಬರುತ್ತೆ ಫೋಟೋಸಿಂಥಸಿಸ್ ಇಂದ, ಆಮೇಲೆ ಆಕ್ಸಿಜನ್ ಕೂಡ ಹೊರಗಡೆ ಆಗ್ತದೆ. ಅದೇ ಆಕ್ಸಿಜನ್ ನಾವೆಲ್ಲ ಉಸಿರಾಡ್ತಾ ಇದೀವಿ. ಸೊ ಇಲ್ಲಿ ದ್ಯುತಿ ಸಂಶ್ಲೇಷಣೆಯಲ್ಲಿ ಫೋಟೋಸಿಂಥಸಿಸ್ ಅಲ್ಲಿ ವೇಸ್ಟ್ ಪ್ರಾಡಕ್ಟ್ ಯಾವುದು ಸಸ್ಯದ್ದು ಯಾವ್ದಪ್ಪ ಅಂದ್ರೆ ನೋಡಿ ಆಮ್ಲಜನಕ. ದ್ಯುತಿ ಸಂಶ್ಲೇಷಣೆಯನ್ನು ಮಾಡ್ಕೊಳ್ಬೇಕಾದ್ರೆ ಓಕೆ ತ್ಯಾಜ್ಯ ವಸ್ತು, ಈ ಒಂದು ಸಸ್ಯಗಳ ತ್ಯಾಜ್ಯ ವಸ್ತು ಯಾವುದು ಅಂದ್ರೆ ಆಮ್ಲಜನಕ. ಅದೇ ಉಸಿರಾಟದಲ್ಲಿ ತ್ಯಾಜ್ಯ ವಸ್ತು ಸೇಮ್ ಕಾರ್ಬನ್ ಡೈಆಕ್ಸೈಡ್. ಅವು ಕಾರ್ಬನ್ ಡೈಆಕ್ಸೈಡ್ ಬಿಡ್ತವೆ, ನಾವು ಕಾರ್ಬನ್ ಡೈಆಕ್ಸೈಡ್ ಹೊರಗಡೆ ಬಿಡ್ತವೆ. ಸೊ ಇದು ಬೇಸಿಕ್ ಡಿಫರೆನ್ಸ್. ಇದು ಫೋಟೋಸಿಂಥಸಿಸ್ ಬಗ್ಗೆ ಗೊತ್ತಿರಬೇಕಾಗಿರುವಂತದ್ದು. ಆಮೇಲೆ ಇಂಪಾರ್ಟೆಂಟ್ ಆಗಿ ಈ ಕಥೆ ಎಲ್ಲರಿಗೂ ಗೊತ್ತಿರುತ್ತೆ, ಇದೇನು ಕನ್ಫ್ಯೂಸ್ ಆಗುವಂತದ್ದು ಏನು ಇಲ್ಲ, ಇದರಲ್ಲಿ ಏನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಎಲ್ಲರಿಗೂ ಗೊತ್ತಿರುವಂತದ್ದು. ಸೂರ್ಯನ ಕಿರಣಗಳು ಯಾವಾಗ ಬರುತ್ತೆ ಅಥವಾ ಬೆಳಕಿರುತ್ತೆ ಅವಾಗ ಮಾತ್ರ ನಡೆಯುವಂತದ್ದು ದ್ಯುತಿ ಸಂಶ್ಲೇಷಣ ಕ್ರಿಯೆ ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಓಕೆನಾ, ದ್ಯುತಿ ಸಂಶ್ಲೇಷಣೆ ಅಂತ. ಈ ಫೋಟೋಸಿಂಥಸಿಸ್ ಮತ್ತೆ ಎರಡು ವಿಧಾನಗಳಲ್ಲಿ ಪೂರ್ಣಗೊಳ್ಳುತ್ತೆ, ಕಂಪ್ಲೀಟ್ ಆಗೋದು 2 ಪ್ರೋಸೆಸ್ ಅಲ್ಲಿ. ಸೊ ಒಂದು ಲೈಟ್ ರಿಯಾಕ್ಷನ್, ಇನ್ನೊಂದು ಡಾರ್ಕ್ ರಿಯಾಕ್ಷನ್. ಹೇಳಿದ್ರಾ, ಲೈಟ್ ರಿಯಾಕ್ಷನ್ ಅಂತ ಆಗುತ್ತೆ, ಇನ್ನೊಂದು ಡಾರ್ಕ್ ರಿಯಾಕ್ಷನ್ ಅಂತ ಆಗುತ್ತೆ. ದ್ಯುತಿ ಸಂಶ್ಲೇಷಣೆ ಅನ್ನುವಂಥದ್ದು ಸೂರ್ಯನ ಕಿರಣಗಳು ಹೋಗಿದ ತಕ್ಷಣ ಆಗೋಗ್ಬಿಡಲ್ಲ. ಸೊ ಇಲ್ಲಿ ಏನಾಗುತ್ತೆ ಪ್ರೋಸೆಸ್ ಎಕ್ಸ್ಪ್ಲೈನ್ ಮಾಡಿದ್ದೀನಿ, ಆದ್ರೆ 2 ಹಂತಗಳಲ್ಲಿ ನಡೆಯುತ್ತೆ. ಸೊ ಒಂದು ಲೈಟ್ ರಿಯಾಕ್ಷನ್, ಇನ್ನೊಂದು ಡಾರ್ಕ್ ರಿಯಾಕ್ಷನ್. ನೋಡಿ ಎಲ್ಲ ತೋರಿಸ್ತೀನಿ, ಇಮೇಜಸ್ ಗೊತ್ತಾಗುತ್ತೆ. ಲೈಟ್ ರಿಯಾಕ್ಷನ್ ಬೆಳಕಿನ ಪ್ರಕ್ರಿಯೆ, ಇನ್ನೊಂದು ಡಾರ್ಕ್ ರಿಯಾಕ್ಷನ್. ಲೈಟ್ ಅಂಡ್ ಡಾರ್ಕ್ ರಿಯಾಕ್ಷನ್ ಬರ್ಕೊಳ್ಳಿ. ಲೈಟ್ ರಿಯಾಕ್ಷನ್ ಅಂಡ್ ಡಾರ್ಕ್ ರಿಯಾಕ್ಷನ್ ಕನ್ನಡದಲ್ಲಿ ಬೆಳಕಿನ ಪ್ರಕ್ರಿಯೆ ಮತ್ತು ಕತ್ತಲೆ ಪ್ರಕ್ರಿಯೆ. ನೋಡಿ ಇದನ್ನ ಡಾರ್ಕ್ ರಿಯಾಕ್ಷನ್ ಕೆಲ್ವಿನ್ ಸೈಕಲ್ ಅಂತ ಕೂಡ ಕರಿತೀವಿ. ಕ್ಯಾಲ್ವಿನ್ ಸೈಕಲ್ ಅಂತ ಕೂಡ ಕರಿತೀವಿ ಆಯ್ತಾ. ಕ್ಯಾಲ್ವಿನ್ ಸೈಕಲ್ ಅಂತ ಕೂಡ ಕರಿತೀವಿ. ಬರ್ಕೊಂಡ ಇವಾಗ ಇಲ್ಲೇನಾಗುತ್ತೆ ನೋಡಿ. ಸೊ ಕ್ಲೋರೋಫಿಲ್ ನೋಡಿದ್ರೆ ಎಲ್ಲರೂ ಇಮೇಜ್ ತೋರಿಸ್ತೀನಿ. ಕ್ಲೋರೋಫಿಲ್ ಅಲ್ಲಿ ಹಿಂಗಿರುತ್ತಪ್ಪ, ಹಿಂಗಿರುತ್ತೆ ಕ್ಲೋರೋಫಿಲ್ ಅಲ್ಲಿ. ಈ ಕ್ಲೋರೋಫಿಲ್ ಅಲ್ಲಿ ಈ ತರ ಇರುತ್ತೆ. ಸೊ ಇಲ್ಲಿ ಇವುಗಳನ್ನ ಥೈಲೋಕಾಯ್ಡ್ಸ್ ಅಂತ ಕರಿತೀವಿ. ಥೈಲಕಾಯ್ಡ್ಗಳು ಅಂತ ಕರಿತೀವಿ. ಅಂದ್ರೆ ಕಾಯಿನ್ಸ್ ತರ ಇರ್ತವೆ. ಇದರಲ್ಲಿ ಕಾಯಿನ್ ಲೈಕ್ ಸ್ಟ್ರಕ್ಚರ್ಸ್ ಏನಿದಾವೆ, ಕ್ಲೋರೋಫಿಲ್ ಅಲ್ಲಿ ಇದನ್ನ ಥೈಲಕಾಯ್ಡ್ಸ್ ಅಂತ ಕರಿತೀವಿ. ಆಯ್ತಾ? ಸೊ ಇದನ್ನ ಗ್ರಾನಾ ಅಂತ ಕರಿತೀವಿ. ಗ್ರಾನಾ. ಸೊ ಇನ್ನು ಕೆಳಗಡೆ ಇರೋದನ್ನ ಸ್ಟ್ರೋಮಾ ಅಂತ ಕರಿತೀವಿ. ಗ್ರಾನಾ ಅಂಡ್ ಸ್ಟ್ರೋಮಾ. ಹಿಂಗೆ ರಫ್ ಡಯಾಗ್ರಾಮ್ ಬರ್ಕೊಳ್ಳಿ, ಸುಮ್ಮನೆ ರಫ್ ಆಗಿ. ಗ್ರಾನಾ, ಸ್ಟ್ರೋಮಾ. ಸೊ ಸ್ಟ್ರೋಮಾ ಹಿಂಗೆ ಬರ್ಕೊಳ್ಳಿ ಇದೆ. ಸೊ ಗ್ರಾನಾ ಎಲ್ಲ ಕಡೆ ಇರುತ್ತೆ, ಸ್ಟ್ರೋಮಾ ಹಿಂಗೆ ಬರ್ಕೊಳ್ಳಿ. ಆಯ್ತಾ? ಇದನ್ನ ಸ್ಟ್ರೋಮಾ ಅಂತ ಬರ್ಕೊಳ್ಳಿ. ಇದನ್ನ ಸ್ಟ್ರೋಮಾ ನೋಡಿ, ಹಿಂಗಿರೋದು ಗ್ರಾನಾ, ಹಿಂಗಿರೋದು ಸ್ಟ್ರೋಮಾ. ಹಿಂಗೆ ಪ್ಯಾರಲಲ್ ಲೈನ್ಸ್. ಸ್ಟ್ರೋಮಾ, ಗ್ರಾನಾ. ಆಯ್ತಾ? ಸರ್ ಏನಾಗುತ್ತೆ ಲೈಟ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಡಾರ್ಕ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ ಅಂತ ನೋಡಬೇಕಾಗುತ್ತೆ ನಾವು. ವೆರಿ ಇಂಪಾರ್ಟೆಂಟ್, ಸಿಂಪಲ್ ನೋಡಿ. ಲೈಟ್ ರಿಯಾಕ್ಷನ್ ಎಲ್ಲಾಗುತ್ತೆ ಅಂತ ಹೇಳ್ತಾನೆ. ಸೊ ಗ್ರಾನದಲ್ಲಿ ಆಗುತ್ತೆ. ಏನಾಗುತ್ತೆ ವೆರಿ ಸಿಂಪಲ್ ನೋಡಿ. ಸರ್ ವಾಟರ್
ನೀರು ಬರುತ್ತಲ್ಲ ಬೇರುಗಳಿಂದ, ಈ ನೀರನ್ನ ಫೋಟೋಸಿಂಥಸಿಸ್ ಆಗಬೇಕಾದ್ರೆ ಈ ನೀರನ್ನ ವಾಟರ್ ಅನ್ನ ಆಯ್ತಾ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡುವಂತ ಪ್ರೋಸೆಸ್ ಆಗುತ್ತೆ ಸರ್. ನೀರನ್ನ ಆಕ್ಸಿಜನ್ ಆಗಿ ಕನ್ವರ್ಟ್ ಮಾಡುವಂತ ಒಂದು ಪ್ರೋಸೆಸ್ ಎಲ್ಲಿ ನಡೆಯುತ್ತೆ? ಈ ಗ್ರಾನದಲ್ಲಿ ಆಗುತ್ತೆ. ಅಂದ್ರೆ ವಾಟರ್ ಬ್ರೇಕ್ ಡೌನ್ ಆಗಿ ಪುಡಿಯಾಗಿ ನೀರೆಲ್ಲ ನೀರಿನ ಅಂಶ ಸೊ ಅದರಲ್ಲಿರುವಂತ ಎಲ್ಲ ಬೇಕಾಗಿರುವಂತದನ್ನೆಲ್ಲ ತಗೊಂಡ್ಬಿಡುತ್ತೆ, ಯಾವುದು ಗ್ಲೂಕೋಸ್, ಬೇಡದೇ ಇರುವಂತದನ್ನ ಆಕ್ಸಿಜನ್ ಕನ್ವರ್ಟ್ ಮಾಡಿ ಬಿಟ್ಬಿಡುತ್ತೆ. ಅರ್ಥ ಆಗ್ತಾ ಇದೆಯಾ? ಸೊ ಈ ಪ್ರೋಸೆಸ್ ಅಲ್ಲಿ ಏನಾಗುತ್ತೆ ಅಂದ್ರೆ ವಾಟರ್ ಗೆಟ್ಸ್ ಬ್ರೇಕ್ ಡೌನ್ ಇಂಟು ಏನು ಆಕ್ಸಿಜನ್, ವಾಟರ್ ಗೆಟ್ಸ್ ಬ್ರೇಕ್ ಡೌನ್ ಇಂಟು ಆಕ್ಸಿಜನ್. ಸೊ ಇಲ್ಲಿ H2O ಇದೆಲ್ಲ, H2O ಇದೆ. ಸೊ ಎರಡು ಹೈಡ್ರೋಜನ್ ಮಾಲಿಕ್ಯೂಲ್ಸ್ ಇದೆ, ಒಂದು ಆಕ್ಸಿಜನ್ ಇದೆ. ಸೊ H2O ಅಂತ ಇಲ್ಲಿ ಹೈಡ್ರೋಜನ್ ಮಾತ್ರ ತಗೊಳುತ್ತೆ, ಯಾವುದು ಗ್ಲೂಕೋಸ್. ನಮ್ಮ ಗ್ಲೂಕೋಸ್ ಮಾಡ್ಕೊಳ್ಳೋಕೆ C6H12 ಅಲ್ವಾ, C6H12 ಗ್ಲೂಕೋಸ್ ಅಂದ್ರೆ ಏನು? C6H12O6. ಸೊ ಇಲ್ಲಿ 12 ಮಾಲಿಕ್ಯೂಲ್ಸ್ ಆಫ್ ಹೈಡ್ರೋಜನ್ ಬೇಕು. ಹಂಗಾಗಿ ಈ ಹೈಡ್ರೋಜನ್ ಅಲ್ಲಿ ಇರುವಂತ ಈ ಮಾಲಿಕ್ಯೂಲ್ಸ್ ಅನ್ನ ಹೈಡ್ರೋಜನ್ ಎಲ್ಲ ತಗೊಂಡ್ಬಿಡುತ್ತೆ ಗ್ಲೂಕೋಸ್. ಇನ್ನು ಆಕ್ಸಿಜನ್ ಜಾಸ್ತಿ ಬೇಡ ಅಂದ್ಬಿಟ್ಟು ಆಕ್ಸಿಜನ್ ಹೊರಗಡೆ ಬಿಟ್ಬಿಡುತ್ತೆ ಫ್ರೀ ಆಗಿ. ಸೊ ಇಲ್ಲಿ ವಾಟರ್ ಇಂದ ಬ್ರೇಕ್ ಡೌನ್ ಆಗಿ ಆಕ್ಸಿಜನ್ ಬರುತ್ತೆ. ಎಲ್ಲಿ ನಮ್ಗೆ ಏನು ಗೊತ್ತಿರಬೇಕು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಲ್ಲಿ ನಿಮ್ಗೆ 1.5 ಪೇಜ್ ಇರುತ್ತೆ ಬುಕ್ಕಲ್ಲಿ ಇದ್ರ ಬಗ್ಗೆ ಓದಬೇಕು ಅಂದ್ರೆ ನೀವೆಲ್ಲ ಓದು ಕೂಡ ತಿರುಗಿಸಿ ಅವ್ರು ಇದನ್ನೇ ಓದಿರ್ತಾರೆ ಅಲ್ಲಿಗೆ. ಸೊ ಬುಕ್ಕಲ್ಲಿ ತುಂಬಿಸಿರ್ತಾರೆ ಅಷ್ಟೇ, ಎಲ್ಲಿ ನಿಮ್ಮ ಅಕಾಡೆಮಿಕ್ಸ್ ಅಲ್ಲಿ. ಓಕೆನಾ? ಬಟ್ ಏನು ಸಾರಾಂಶ ಕಂಪ್ಲೀಟ್ ಸಮ್ಮರಿ ಏನು ಇದೆ ಸಮ್ಮರಿ. ಸೊ ಲೈಟ್ ರಿಯಾಕ್ಷನ್ ಅನ್ನುವಂಥದ್ದು ಕ್ಲೋರೋಫಿಲ್ ನಲ್ಲಿ ಪತ್ರ ಹರಿತಿನಲ್ಲಿ ಗ್ರಾನ ಅನ್ನುವಂಥ ಭಾಗದಲ್ಲಿ ನಡೆಯುತ್ತೆ. ಸೊ ಇಲ್ಲಿ ಏನಾಗುತ್ತೆ? ನೀರು ಆಮ್ಲಜನಕವಾಗಿ ಬಿಡುಗಡೆ ಆಗುತ್ತೆ, ನೀರು ಪುಡಿಯಾಗಿ ಆಮ್ಲಜನಕ ಬಿಡುಗಡೆ ಆಗುತ್ತೆ. ಇದು ವೇಸ್ಟ್, ಆಕ್ಸಿಜನ್ ವೇಸ್ಟ್. ಅಂಡ್ ದೆನ್ ಲೈಟ್ ಇಂಡಿಪೆಂಡೆಂಟ್ ಅಥವಾ ಕತ್ತಲೆ ಪ್ರಕ್ರಿಯೆ ಡಾರ್ಕ್ ರಿಯಾಕ್ಷನ್ ಅಂತ ಕರಿತೀವಿ, ಕ್ಯಾಲ್ವಿನ್ ಸೈಕಲ್ ಅಂತ ಕರಿತೀವಿ. ಇದು ಸ್ಟ್ರೋಮಾದಲ್ಲಿ ನಡೆಯುತ್ತೆ. ಸ್ಟ್ರೋಮಾದಲ್ಲಿ ನಡೆಯುತ್ತೆ ಡಾರ್ಕ್ ರಿಯಾಕ್ಷನ್. ಸ್ಟ್ರೋಮಾದಲ್ಲಿ ಡಾರ್ಕ್ ರಿಯಾಕ್ಷನ್ ನಡೆಯುತ್ತೆ. ಆಯ್ತಾ? ಸ್ಟ್ರೋಮಾದಲ್ಲಿ ಡಾರ್ಕ್ ರಿಯಾಕ್ಷನ್ ನಡೆಯುತ್ತೆ. ಏನಾಗುತ್ತೆ ಸರ್ ಇಲ್ಲಿ ಅಂದ್ರೆ ಇಂಪಾರ್ಟೆಂಟ್ ನೋಡಿ, ಸ್ಟ್ರೋಮಾದು ಇಂಪಾರ್ಟೆಂಟ್ ಸರ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ವಿಲ್ ಬಿ ಕನ್ವರ್ಟೆಡ್ ಇಂಟು ಗ್ಲೂಕೋಸ್ ಆರ್ ಸ್ಟಾರ್ಚ್. ಸ್ಟಾರ್ಚ್ ಕನ್ವರ್ಷನ್ ಅಲ್ಲೂ ಕೂಡ ಏನ್ ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು. ಸ್ಟಾರ್ಚ್ ಕನ್ವರ್ಷನ್ ಆಗುತ್ತಲ್ಲ, ಸೊ ಈ ಗ್ಲೂಕೋಸ್ ಅವಾಗಲೂ ಕೂಡ ಏನ್ ಬೇಕು? ಕಾರ್ಬನ್ ಡೈಆಕ್ಸೈಡ್ ಬೇಕು. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಲೂಕೋಸ್ ಅಥವಾ ಸ್ಟಾರ್ಚ್ ಆಗಿ ಪರಿವರ್ತನೆ ಆಗುತ್ತೆ. ಸೊ ಇದನ್ನ ಡಾರ್ಕ್ ರಿಯಾಕ್ಷನ್ ಅಂತ ಕರಿತೀವಿ. ಏನಕ್ಕೆ ಲೈಟ್ ಟು ಡಾರ್ಕ್ ಅಂತ ಕರಿತೀವಿ? ಯಾವಾಗ ನಡೆಯುತ್ತೆ ಇದು? ಡೇ ನೈಟ್ ನಡೆಯುತ್ತಾ? ಎರಡೂ ಕೂಡ ಬೆಳಕಿದ್ದಾಗಲೇ ನಡೆಯೋದು, ಎರಡೂ ಕೂಡ ಅಟ್ ಎ ಟೈಮ್ ನಡೆಯುತ್ತೆ. ಫೋಟೋಸಿಂಥಸಿಸ್ ಅಂದ್ರೆ ನಿಮ್ಗೆ ಗೊತ್ತಿರಬೇಕು, ನಡೆಯೋದೇ ಹಗಲಲ್ಲಿ. ಆಯ್ತಾ? ಎರಡು ಅಟ್ ಎ ಟೈಮ್ ನಡೆಯುತ್ತೆ. ಆದ್ರೆ ಇದಕ್ಕೆ ಲೈಟ್ ಬೇಕೇ ಬೇಕು, ಇದಕ್ಕೆ ಲೈಟ್ ಬೇಡ. ಎರಡು ಅಟ್ ಎ ಟೈಮ್ ಬೆಳಕಿದ್ದಾಗಲೇ ನಡೆಯೋದು, ಹಗಲಿನಲ್ಲೇ ನಡೆಯೋದು, ಡೇ ಟೈಮ್ ಅಲ್ಲೇ ನಡೆಯೋದು. ಆದ್ರೆ ಇಟ್ ಇಸ್ ಕಂಪ್ಲೀಟ್ಲಿ ಲೈಟ್ ಡಿಪೆಂಡೆಂಟ್ ರಿಯಾಕ್ಷನ್. ಇಟ್ ಇಸ್ ಲೈಟ್ ಇಂಡಿಪೆಂಡೆಂಟ್ ರಿಯಾಕ್ಷನ್. ಬೆಳಕು ಬೇಡ ಇದಕ್ಕೆ. ಅರ್ಥ ಆಗ್ತಾ ಇದೆಯಾ? ಹಂಗಂತ ಕತ್ಲಲ್ಲಿ ನಡೆಯುತ್ತಾ? ಕತ್ಲಲ್ಲಿ ನಡೆಯಲ್ಲ, ಹಗಲಲ್ಲೇ ನಡೆಯೋದು. ಆದ್ರೆ ಬೆಳಕು ಬೇಡ. ಇವೆರಡು ಕೂಡ ಒಂದೊಂದು ಚೈನ್ ರಿಯಾಕ್ಷನ್ ಲಿಂಕ್ ಇರುತ್ತೆ ಒಂದೊಂದು. ಅರ್ಥ ಆಗ್ತಾ ಇದೆಯಾ? ಒಂದಾದ್ಮೇಲೆ ಒಂದು, ಮೊದಲನೇ ಹಂತ ಇದು, ಎರಡನೇ ಹಂತ ಇದು. ಸೊ ಇದಕ್ಕೆ ಬೆಳಕು ಬೇಕೇ ಬೇಕು, ಇದಕ್ಕೆ ಬೆಳಕು ಬೇಡ. ಅದಕ್ಕೆ ಇದನ್ನ ಲೈಟ್ ರಿಯಾಕ್ಷನ್ ಅಂತ ಕರಿತೀವಿ, ಇದನ್ನ ಡಾರ್ಕ್ ರಿಯಾಕ್ಷನ್ ಅಂತ ಕರಿತೀವಿ. ಅರ್ಥ ಆಯ್ತಲ್ವಾ? ಸೊ ಇದ್ರಲ್ಲಿ ಏನು ಡೌಟ್ ಇದೆ ನಿಮಗೆ? ಪ್ಲೀಸ್ ಏನೋ ಡೌಟ್ ಇದ್ರೆ ಕೇಳಿ, ಏನೇ ಡೌಟ್ ಇದ್ರು ಕೇಳಿ. ಲೈಟ್ ರಿಯಾಕ್ಷನ್, ಡಾರ್ಕ್ ರಿಯಾಕ್ಷನ್ ಎರಡು ಕೂಡ ಡೇ ಟೈಮ್ ಅಲ್ಲಿ ಆಗ್ತವೆ, ಅಟ್ ಎ ಟೈಮ್ ಆಗ್ತವೆ, ಹಗಲಿನ ವೇಳೆಯಲ್ಲಿ ಮಾತ್ರ ಆಗೋದು. ಸೊ ಅಟ್ ಎ ಟೈಮ್ ನಡೀತವೆ. ಸೊ ಬೆಳಕಿನ ಪ್ರಕ್ರಿಯೆ ಗ್ರಾನದಲ್ಲಿ ನಡೆಯುತ್ತೆ. ಸೊ ನಮ್ಮ ಇದು ಡಾರ್ಕ್ ರಿಯಾಕ್ಷನ್ ಏನಿದೆ ಇದು ಸ್ಟ್ರೋಮಾದಲ್ಲಿ ನಡೆಯುತ್ತೆ. ಸೊ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಯಾವುದು ಇಂಪಾರ್ಟೆಂಟ್? ಇನ್ ದಿ ಲೈಟ್ ರಿಯಾಕ್ಷನ್ ದಿ ಕನ್ವರ್ಷನ್ ಆಫ್ ಹೈಡ್ರೋಜನ್ ಇಂಟು ಆಕ್ಸಿಜನ್. ಸೊ ಬ್ರೇಕ್ ಡೌನ್ ಆಗಿ ಹೈಡ್ರೋಜನ್ ಬ್ರೇಕ್ ಡೌನ್ ಆಗಿ ಆಕ್ಸಿಜನ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬ್ರೇಕ್ ಡೌನ್ ಆಗಿ ಗ್ಲೂಕೋಸ್ ಆರ್ ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗುತ್ತೆ. ಅರ್ಥ ಆಯ್ತಾ? ಅರ್ಥ ಆಗಿಲ್ವಾ? ಸೊ ಇಲ್ಲಿ ವೇಸ್ಟ್ ಆಗಿ ಪ್ರೊಡ್ಯೂಸ್ ಆಗ್ತಾ ಇದೆ ಯಾವುದು? ಹೈಡ್ರೋಜನ್. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಒಂದು ಬೆನಿಫಿಷಿಯರಿ ಫುಡ್ ಆಗಿ ಕನ್ವರ್ಟ್ ಆಗ್ತಾ ಇದೆ. ಅರ್ಥ ಆಗ್ತಾ ಇದೆಯಾ? ಇದನ್ನ ನೆನಪಿಟ್ಕೋಬೇಕು ನೀವು. ಡಾರ್ಕ್ ರಿಯಾಕ್ಷನ್ ಇಂಪಾರ್ಟೆಂಟ್. ಸೊ ಇದನ್ನ ಕೆಲ್ವಿನ್ ಸೈಕಲ್ ಅಂತ ಕರಿತೀವಿ. ಕೆಲ್ವಿನ್ ಸೈಕಲ್ ಏನ್ ಸರ್? ಕೆಲ್ವಿನ್ ಸೈಕಲ್ ಅವೆಲ್ಲ ನಮಗೆ ಬೇಡವಾ? ನಿಮ್ಗೆ ಬೇಡ. ಯಾರು ಬೇಕು ಗೊತ್ತಾಗಲ್ಲ, BSc ಮಾಡೋದು ಬೇಕು. BSc ಮಾಡ್ತಾರೆ ನೋಡಿ, BSc ಅಂತ ಕಲಿಬೇಕು. ನೀವು ಬೇಡ, ಕಾಂಪಿಟೇಟಿವ್ ಎಕ್ಸಾಮ್ ಓದೋದು ಬೇಡಲ್ಲ. ಕೆಲ್ವಿನ್ ಸೈಕಲ್ ಅಂತ ಹೆಸರು ಗೊತ್ತಿದೆ ಸರ್. ಯಾವ ಪ್ರಕ್ರಿಯೆಯನ್ನು ಕೆಲ್ವಿನ್ ಸೈಕಲ್ ಎಂದು ಸಹ ಕರೆಯಲಾಗುತ್ತದೆ. ಹಿಂಗೆ ಕೇಳೋದು ಕೊಟ್ಟರೆ ಆಯ್ತಾ? ಸೊ ಕೆಲ್ವಿನ್ ಸೈಕಲ್ ಅಂದ್ರೆ ಸೊ ಇಟ್ ಇಸ್ ಡನ್ ಇನ್ ದಿ ಸ್ಟ್ರೋಮಾದಲ್ಲಿ ಆಗುತ್ತೆ. ಸೊ ಇಟ್ ಇಸ್ ಆಲ್ಸೋ ಕಾಲ್ಡ್ ಆಸ್ ಡಾರ್ಕ್ ರಿಯಾಕ್ಷನ್. ಬರ್ಸ್ಬೇಕಾ ಫೋಟೋಸಿಂಥಸಿಸ್ ಎಲ್ಲ ಬರ್ಸ್ಕೊಂಡ್ಬರ್ಬೇಕಾ ಇವಾಗ? ಇದು ಇವಾಗ ಬರ್ಸೋದು ಒಂದು ಪೇಜ್ ಬರ್ತೀನಿ ನಾನು. ಬರ್ಸ್ಬೇಕಾ ಎಲ್ಲ ಬರ್ಕೊಂಡ್ರೆ ಶಾರ್ಟ್ ಫಾರ್ಮ್ ನೀವೇ ಬರ್ಕೊಂಡೇನಪ್ಪ? ಬರ್ಕೊಂಡಿಲ್ಲ ಅಂದ್ರೆ ಬರ್ಸ್ತೀನಿಲ್ಲ. ಬರ್ಕೊಂಡಿದ್ದೀರಲ್ಲ? ಸೊ ಫೋಟೋಸಿಂಥಸಿಸ್ ಅಂದ್ರೆ ಏನು ಗೊತ್ತಿರಬೇಕು, ತುಂಬಾ ಇಂಪಾರ್ಟೆಂಟ್. ಆಮೇಲೆ ಲೈಟ್ ರಿಯಾಕ್ಷನ್ ಅಂದ್ರೆ ಏನು, ಡಾರ್ಕ್ ರಿಯಾಕ್ಷನ್ ಅಂದ್ರೆ ಏನು? ಲೈಟ್ ರಿಯಾಕ್ಷನ್ ಎಲ್ಲಾಗುತ್ತೆ? ಬೆಳಕಿನ ಪ್ರಕ್ರಿಯೆ ಗ್ರಾನದಲ್ಲಿ. ಸೊ ಡಾರ್ಕ್ ರಿಯಾಕ್ಷನ್ ಎಲ್ಲಾಗುತ್ತೆ? ಸ್ಟ್ರೋಮಾದಲ್ಲಿ. ಕ್ಲಿಯರ್? ಲೈಟ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ? ಹೈಡ್ರೋಜನ್ ಆಕ್ಸಿಜನ್ ಕನ್ವರ್ಟ್ ಆಗುತ್ತೆ. ಸೊ ಅದೇ ಡಾರ್ಕ್ ರಿಯಾಕ್ಷನ್ ಅಲ್ಲಿ ಕಾರ್ಬನ್ ಡೈಆಕ್ಸೈಡ್ ಗ್ಲೂಕೋಸ್ ಅಥವಾ ಸ್ಟಾರ್ಚ್ ಆಗಿ ಕನ್ವರ್ಟ್ ಆಗುತ್ತೆ. ಎರಡು ನಡೆಯೋದು ಇವಾಗ ಡೇ ಟೈಮ್ ಅಲ್ಲಿ ನಡೆಯೋದು. ಸೊ ಸನ್ಲೈಟ್ ಇಲ್ಲ ಅಂದ್ರೆ ಇವು ನಡೆಯಲ್ಲ. ಬೋತ್ ದಿ ಪ್ರೋಸೆಸ್ ವಿಲ್ ಬಿ ಡನ್ ಡ್ಯೂರಿಂಗ್ ಡೇ ಟೈಮ್ ಓನ್ಲಿ. ಓಕೆ, ನೈಟ್ ಟೈಮ್ ಅಲ್ಲ. ನೈಟ್ ಟೈಮ್ ಅಂದ್ರೆ ಡಾರ್ಕ್ ಅಂದ್ರೆ ನೈಟ್ ಅಂತ ಕನ್ಫ್ಯೂಸ್ ಆಗಬೇಡಿ. ಸಪೋಸ್ ಸ್ಟೇಟ್ಮೆಂಟ್ ವೈಸ್ ಕ್ವೆಶ್ಚನ್ ಕೊಟ್ಟರು ಕೂಡ ಸೊ ನಿಮಗೆ ಡಾರ್ಕ್ ರಿಯಾಕ್ಷನ್ ವಿಲ್ ಬಿ ಡನ್ ಇನ್ ದಿ ನೈಟ್ ಟೈಮ್ ಅಂಡ್ ಲೈಟ್ ರಿಯಾಕ್ಷನ್ ವಿಲ್ ಬಿ ಡನ್ ಇನ್ ದಿ ಡೇ ಟೈಮ್ ಅಂತೆಲ್ಲ ಕೊಟ್ಟು ಕನ್ಫ್ಯೂಸ್ ಮಾಡಿದ್ರೆ ನೀವು ಒಪ್ಕೋಬಾರ್ದು. ಎರಡು ಕೂಡ ಒಂದೊಂದು ಚೈನ್ ಲಿಂಕ್, ಇಂಟರ್ ಲಿಂಕ್. ಇದಾದ್ಮೇಲೆ ಇದು ಸೊ ಇಮಿಡಿಯೇಟ್ ನಡೆಯುತ್ತೆ, ಎರಡು ಅಟ್ ಎ ಟೈಮ್ ನಡೆಯುತ್ತೆ. ಸೊ ಅದಕ್ಕೆ ಎರಡು ಕೂಡ ಡೇ ಟೈಮ್ ಅಲ್ಲಿ ನಡೆಯುವಂಥದ್ದು. ಓಕೆನಾ? ಅರ್ಥ ಆಯ್ತಲ್ವಾ? ಓಕೆ ಸರ್. ನೆಕ್ಸ್ಟ್ ಸೊ ಕೆಲವೊಂದು ಪ್ಲಾಂಟ್ಸ್ ಇದಾವೆ ಝೀರೋಫೈಟ್ಸ್ ಅಂತ. ಝೀರೋಫೈಟ್ಸ್ ಅಂತ ಹೆಡಿಂಗ್ ಹಾಕೊಳ್ಳಿ. ಝೀರೋ ಅಂದ್ರೆ ಏನು? ನಾನು ನಿನ್ನೆ ಝೀರೋ ತಾಲ್ಮಿಯ ಬಗ್ಗೆ ಹೇಳಿದ್ದೀನಿ. ಡೆಸರ್ಟ್ ಅಂತ, ಮರುಭೂಮಿ ಅಂತ. ಡೆಸರ್ಟ್. ಸೊ ಡೆಸರ್ಟ್ ಅಂದ್ರೆ ಏನು? ಇಲ್ಲ, ಟೆಂಪರೇಚರ್ ಹೇಳ್ಬಾರ್ದು, ಸೆಂಟಿಮೀಟರ್ ಮಳೆ ಆಗಬೇಕು. ಹೌದು, ಅಂದ್ರೆ ಇಟ್ ಇಸ್ ನಥಿಂಗ್ ಬಟ್ ನೋ ವಾಟರ್. ನೀರಿರಬಾರ್ದು, ನೀರೇ ಇರಬಾರ್ದು. ನೀರಿಲ್ಲದ ಬರಡು ಭೂಮಿಯನ್ನು ಡೆಸರ್ಟ್ ಅಂತ ಕರಿತೀವಿ, ಮರುಭೂಮಿ ಅಂತ ಕರಿತೀವಿ ಅಲ್ವಾ? ಸೊ ಅಲ್ಲಿ ವೆಜಿಟೇಷನ್ ಇರಲ್ಲ, ಪ್ಲಾಂಟ್ಸ್ ಇರಲ್ಲ ಅಲ್ವಾ? ಸೊ ಅಂತ ಜಾಗದಲ್ಲಿ ಕಂಡು ಬರ್ತಾ ಇರುವಂತಹ ಸಸ್ಯಗಳು ಝೀರೋಫೈಟ್ಸ್ ಅಂದ್ರೆ. ಫೈಟ್ಸ್ ಅಂದ್ರೆ ಪ್ಲಾಂಟ್ಸ್, ಡೆಸರ್ಟ್ ಪ್ಲಾಂಟ್ಸ್ ಅಂತ ಕರಿತೀವಿ. ಡೆಸರ್ಟ್ ಪ್ಲಾಂಟ್ಸ್, ಮರುಭೂಮಿ ಸಸ್ಯಗಳು ಅಂತ ಕರಿತೀವಿ. ಆಯ್ತಾ? ಇದರಲ್ಲಿ ಇವಾಗ ನಾನು ಅವಾಗ ಹೇಳಿದೆ ನಿಮಗೆ. ಸೊ ಎಲ್ಲೆಲ್ಲಿ ಗ್ರೀನ್ ಪಾರ್ಟ್ಸ್ ಇರುತ್ತೆ ಪ್ಲಾಂಟ್ ಅಲ್ಲಿ, ಅಲ್ಲೆಲ್ಲ ಕೂಡ ಫೋಟೋಸಿಂಥಸಿಸ್ ಆಗುತ್ತೆ. ನಾಟ್ ಓನ್ಲಿ ಇನ್ ಲೀಫ್. ಅರ್ಥ ಆಗ್ತಿದೆಯಾ? ಎಲೆನ ಏನಂತ ಕರಿತೀವಿ? ಲೀಫ್ ಅನ್ನು ಕಿಚನ್ ಆಫ್ ದಿ ಪ್ಲಾಂಟ್ ಅಂತ ಕರಿತೀವಿ. ಕಿಚನ್ ಆಫ್ ದಿ ಪ್ಲಾಂಟ್ ಅಂತ. ಸೊ ಎಲೆಯನ್ನು ಸಸ್ಯದ ಅಡುಗೆ ಕೋಣೆ ಅಂತ ಕರಿತೀವಿ. ಕಿಚನ್ ಆಫ್ ದಿ ಪ್ಲಾಂಟ್ ಬರ್ಕೋಬೇಕು, ಹಿಂದ್ಗಡೆ ಬರ್ಕೊಂಡು. ಎಲೆಯನ್ನು ಸಸ್ಯದ ಅಡುಗೆ ಕೋಣೆ ಎಂದು ಕರೆಯಲಾಗುತ್ತದೆ. ಆಯ್ತಾ? ಓಕೆ, ನೋಡಿ ಇವಾಗ ಈಗ ಝೀರೋಫೈಟ್ಸ್ ಅಲ್ಲಿ ಎಲೆಗಳಿರಲ್ಲ ಸಾಮಾನ್ಯವಾಗಿ. ಓಕೆ, ಎಲೆಗಳಿರಲ್ಲಪ್ಪ. ಯಾಕಿರಲ್ಲ?
ಟು ಪ್ರಿವೆಂಟ್ ವಾಟರ್ ಲಾಸ್. ಸೊ ವಾಟರ್ ಲಾಸ್ ಅನ್ನ ಪ್ರಿವೆಂಟ್ ಮಾಡ್ಕೊಳ್ಳೋದಕ್ಕೋಸ್ಕರ ಇಲ್ಲಿ ಎಲೆಗಳು ಇರಲ್ಲ ಮರುಭೂಮಿ ಸಸ್ಯಗಳಲ್ಲಿ. ವಾಪಸ್ ನೋಡಿದ್ರಾ ಕ್ಯಾಕ್ಟಸ್ ನೋಡಿದ್ರಾ ಎಲೆ ಇದೆ ಅದರಲ್ಲಿ ಎಲೆ ಇಲ್ಲ. ಸೊ ಅಲ್ಲಿ ಮುಳ್ಳುಗಳಿದಾವೆ, ಸ್ಪೈನ್ಸ್ ಇದಾವೆ, ಸ್ಟೆಮ್ ಇದೆ ಅಲ್ವಾ. ಸೊ ಈ ತರ ಸಸ್ಯಗಳು ನೋಡಿದ್ದೀರಾ, ತೋರಿಸ್ತೀನಿ ಎಲ್ಲ ಇಮೇಜ್ಗಳು. ಇಲ್ಲಿ ನೋಡಿ ಈ ಡೆಸರ್ಟ್ ಪ್ಲಾಂಟ್ಸ್ ಅಲ್ಲಿ ಸೊ ಟು ಅವಾಯ್ಡ್ ದಿ ಟ್ರಾನ್ಸ್ಪಿರೇಷನ್ ಅಂದ್ರೆ ಬಾಷ್ಪ ವಿಸರ್ಜನೆಯಿಂದ ಪಾರಾಗಲು ಟು ಪ್ರಿವೆಂಟ್ ದಿ ವಾಟರ್ ಲಾಸ್ ದಿಸ್ ಪ್ಲಾಂಟ್ ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೈನ್ಸ್. ಸ್ಪೈನ್ಸ್ ಅಂದ್ರೆ ಏನು, ಮುಳ್ಳುಗಳು. ಈ ಒಂದು ಮರುಭೂಮಿ ಸಸ್ಯಗಳಲ್ಲಿ ನೀರಿನ ನಾಶವನ್ನ ತಡೆದುಕೊಳ್ಳೋದಕ್ಕೆ ಅಂದ್ರೆ ವಾಟರ್ ಲಾಸ್ ಇಂದ ಪ್ರಿವೆನ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಏನ್ ಮಾಡ್ತಾರೆ ಈ ಪ್ಲಾಂಟ್ಸ್ ಎಲೆಗಳನ್ನ ಮುಳ್ಳುಗಳಾಗಿ ಮಾರ್ಪಾಡು ಮಾಡ್ಕೊಳ್ತವೆ. ಈ ಎಲೆಗಳನ್ನ ಮುಳ್ಳುಗಳಾಗಿ ಮಾರ್ಪಾಡು ಮಾಡ್ಕೊಂಡು ಬಾಡಿ ಪೂರ್ತಿ ವ್ಯಾಕ್ಸ್ ಲೇಯರ್ ಡೆವಲಪ್ ಮಾಡ್ಕೊಳ್ತವೆ. ವ್ಯಾಕ್ಸ್ ಅಂದ್ರೆ ಏನು, ಕ್ಯಾಂಡಲ್ ನೋಡಿವಾ ಮೇಣ. ಸೊ ದೇಹದ ಅವುಗಳ ಏನು ಫುಲ್ ದೇಹ ಇದೆಲ್ಲ ಸಸ್ಯಗಳು ಇದೆ, ಈ ಸಸ್ಯಗಳ ದೇಹ ಇದು ಫುಲ್ ಮೇಣದಿಂದ ಸುತ್ತುವರೆದಿರುತ್ತೆ. ಏನಕ್ಕೆ ಮೇಣ ಅಂದ್ರೆ ವ್ಯಾಕ್ಸ್ ಯಾಕೆ ಅಂದ್ರೆ ಸರ್ ಬರೋ ಸ್ವಲ್ಪ ನೀರು ಕೂಡ ಹೊರಗಡೆ ಹೋಗಬಾರ್ದು ಅಂತ. ಅಲ್ಲಿ ಮರುಭೂಮಿ ಮೊದಲೇ ನೀರಿಲ್ಲ, ಆದ್ರೂ ಈ ಪ್ಲಾಂಟ್ಸ್ ಬೆಳೆದಿರ್ತಾವೆ ಡೆಸರ್ಟ್. ಸೊ ಆ ಬಿಸಿಲಿಗೆ ನೀರು ಹೊರಗಡೆ ಹೋಗುತ್ತೆ, ಅದಕ್ಕೆ ವ್ಯಾಕ್ಸಿ ಲೇಯರ್ ವ್ಯಾಕ್ಸ್ ಮೇಣವನ್ನ ಸೊ ಇವುಗಳು ತಮ್ಮ ದೇಹದ ಮೇಲೆ ಬೆಳವಣಿಗೆ ಮಾಡ್ಕೊಂಡಿರ್ತಾರೆ. ಅರ್ಥ ವ್ಯಾಕ್ಸಿ ಲೇಯರ್ ಇರುತ್ತೆ. ಸೊ ಇಲ್ಲಿ ಎಲೆಗಳು ಮುಳ್ಳುಗಳಾಗಿ ಮಾರ್ಪಾಡು ಮಾಡ್ಕೊಂಡಿರ್ತಾರೆ. ಮತ್ತೆ ಇವೆಲ್ಲ ಹೆಂಗೆ ಅಂದ್ರೆ ನೈಟ್ ಟೈಮ್ ಫ್ಲವರಿಂಗ್ ಅನ್ನು ಮಾಡ್ಕೊಳ್ಳುವಂತ ಪ್ಲಾಂಟ್ಸ್. ಇವೆಲ್ಲ ಎಂಜೋಸ್ಪಮ್ಸ್ ಇವೆಲ್ಲ ಅಂದ್ರೆ ರಾತ್ರಿಯ ವೇಳೆಯಲ್ಲಿ ಮಾತ್ರ ಹೂಗಳನ್ನು ಬಿಡ್ತವೆ. ನಾಕ್ಟರ್ನಲ್ ಫ್ಲವರಿಂಗ್ ಪ್ಲಾಂಟ್ಸ್ ಅಂತ ಕರೀತೀವಿ. ನಾಕ್ಟರ್ನಲ್ ಫ್ಲವರಿಂಗ್ ಪ್ಲಾಂಟ್ಸ್. ಏನ್ ನಾಕ್ಟರ್ನಲ್ ಅಂದ್ರೆ ಏನು, ರಾತ್ರಿ ಟೈಮ್ ನೈಟ್ ಟೈಮ್ ಫುಲ್ ಆಕ್ಟಿವ್ ಆಗಿರೋದು ಕತ್ಲಲ್ಲಿ. ಸೊ ಅಂತ ಒಂದು ಅನಿಮಲ್ಸ್ ಅನ್ನ ಲಿವಿಂಗ್ ಆರ್ಗಾನಿಸಮ್ಸ್ ಅನ್ನ ನಾಕ್ಟರ್ನಲ್ ಆರ್ಗಾನಿಸಮ್ಸ್ ಅಂತ ಕರೀತೀವಿ. ನೈಟ್ ಟೈಮ್ ಯಾರು ಆಕ್ಟಿವ್ ಆಗಿರ್ತಾರೆ ಅವರು ನಾಕ್ಟರ್ನಲ್ ಅಂತ ಕರೀತೀವಿ. ಇಲ್ಲಿ ನಾಕ್ಟರ್ನಲ್ ಅಂದ್ರೆ ಏನಪ್ಪಾ, ಸೊ ನೈಟ್ ಟೈಮ್ ಮಾತ್ರ ಆಕ್ಟಿವ್ ಆಗಿರುವಂತವು. ಸೊ ಟು ಅಟ್ರಾಕ್ಟ್ ದಿ ನಾಕ್ಟರ್ನಲ್ ಆರ್ಗಾನಿಸಮ್ಸ್ ಫಾರ್ ದಿ ಪಾಲಿನೇಷನ್, ಅಂದ್ರೆ ಪರಾಗಸ್ಪರ್ಶ ಕ್ರಿಯೆ ಅಂತ ಹೇಳ್ತೀವಿ. ನೆಕ್ಸ್ಟ್ ಹೇಳ್ತೀನಿ ಅದರ ಬಗ್ಗೆ. ಪಾಲಿನೇಷನ್ ಅಂದ್ರೆ ಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್ ಅಂದ್ರೆ ಸಸ್ಯಗಳಲ್ಲಿ ಲೈಂಗಿಕ ಸಂತಾನ ಕ್ರಿಯೆ ನಡೆಯುತ್ತೆ. ಸೊ ಆ ವಿಧಾನವನ್ನು ಪರಾಗಸ್ಪರ್ಶ ಕ್ರಿಯೆ ಅಂತ ಕರೀತೀವಿ, ಪಾಲಿನೇಷನ್ ಅಂತ ಕರೀತೀವಿ. ಆ ಪಾಲಿನೇಷನ್ ನಡೆಸಬೇಕಂದ್ರೆ ಸೊ ಪ್ಲಾಂಟ್ಸ್ ಹೋಗಿ ಇನ್ನೊಂದು ಜೊತೆ ಸೇರ್ಕೊಳ್ಳೋಕ್ಕಾಗಲ್ಲ, ಯಾವುದೋ ಒಂದು ಮೀಡಿಯಾ ಬೇಕು. ಸೊ ಫಾರ್ ಎಕ್ಸಾಂಪಲ್ ಗಾಳಿ ಇಲ್ಲ ಅಂದ್ರೆ ಯಾವುದಾದ್ರು ಒಂದು ಆರ್ಗಾನಿಸಮ್, ಒಂದು ಜೀವಿ ಇಲ್ಲಿಂದ ಅಲ್ಲಿಗೆ ಹೋಗಿ ಸೊ ಎರಡನ್ನೂ ಕೂಡ ಇಲ್ಲಿಂದ ತಂದು ಅಲ್ಲಬೇಕು, ಅಲ್ಲಿಂದ ತಂದು ಇಲ್ಲಾಗಬೇಕು. ಹಿಂಗೆ ಪರಾಗಸ್ಪರ್ಶ ಕ್ರಿಯೆ ನಡೀತಾ ಇರುತ್ತೆ. ಪಾಲಿನೇಷನ್ ಅನ್ನೋದು ಎಕ್ಸ್ಪ್ಲೇನ್ ಮಾಡ್ತೀನಿ ನೆಕ್ಸ್ಟ್. ಸೊ ಇಲ್ಲಿ ಆ ಪಾಲಿನೇಷನ್ ಮಾಡ್ಕೊಳ್ಳೋದಕ್ಕೆ ಆ ಪ್ಲಾಂಟ್ಸ್ ತಮ್ಮ ರಿಪ್ರೊಡಕ್ಷನ್ ಮಾಡ್ಕೊಳ್ಳೋದಕ್ಕೋಸ್ಕರ ಸೊ ಇಲ್ಲಿ ಒಂದು ಮೀಡಿಯಾ ಬೇಕಲ್ವಾ, ಮಾಧ್ಯಮ ಬೇಕಲ್ವಾ. ಸೊ ಆ ಮಾಧ್ಯಮ ಏನು ಅಂದ್ರೆ ಆ ನಾಕ್ಟರ್ನಲ್ ಅನಿಮಲ್ಸ್, ಆ ಮರುಭೂಮಿಯಲ್ಲಿರುವಂತಹ ಆ ಪ್ರಾಣಿಗಳು ಅವೆಲ್ಲ ಬಚ್ಚಿಟ್ಕೊಂಡಿರ್ತವೆ ಡೇ ಟೈಮ್. ಯಾಕಂದ್ರೆ ಬಿಸಿಲು ಜಾಸ್ತಿ ಅಲ್ವಾ, ಅದಕ್ಕೆ ರಾತ್ರಿ ಹೊತ್ತು ಹೊರಗಡೆ ಬರ್ತವೆ. ಬಿಸಿ ಜಾಸ್ತಿ ಇರುತ್ತೆ, ಶಕೆ ಜಾಸ್ತಿ, ಅದಕ್ಕೆ ಬಚ್ಚಿಟ್ಕೊಂಡು ಬಿಲ್ಗಳಲ್ಲಿ ಹೋಗಿ ನೈಟ್ ಡೇ ಟೈಮ್. ರಾತ್ರಿ ಹೊತ್ತು ಹೊರಗಡೆ ಬಂದು ಅವು ಫುಡ್ ಅನ್ನು ಸರ್ಚ್ ಮಾಡ್ಕೊಂಡು ತಿನ್ಕೊಂಡು ಹೋಗ್ತವೆ. ಯಾವ ಮರುಭೂಮಿಯಲ್ಲಿ ಇರುವಂತಹ ಅನಿಮಲ್ಸ್, ನಾಕ್ಟರ್ನಲ್ ಅನಿಮಲ್ಸ್ ಜಾಸ್ತಿ ಇರೋದಲ್ಲ. ಮತ್ತೆ ರಾತ್ರಿ ವೇಳೆ ಫುಲ್ ಆಕ್ಟಿವ್ ಆಗಿರುತ್ತೆ, ಫುಲ್ ಸರ್ಚ್ ಅಲ್ಲಿ ಫುಡ್ ಅನ್ನ ಮತ್ತೆ ಬೇಟೆ ಆಡ್ತವೆ, ಚೆನ್ನಾಗಿ ತಿಂತವೆ. ಆ ಟೈಮಲ್ಲಿ ತಿಂದು ಆರಾಮಾಗಿ ಕೂಲಾಗಿ ಒಳ್ಳೆ ಗಾಳಿ ಬರ್ತಾ ಇರುತ್ತೆ, ಅವುಗಳ ಜಾಗಕ್ಕೆ ಹೋಗ್ತವೆ. ಸೊ ಇವು ನಾಕ್ಟರ್ನಲ್ ಅನಿಮಲ್ಸ್. ಅವುಗಳನ್ನ ಅಟ್ರಾಕ್ಟ್ ಮಾಡಕ್ಕೆ ಏನಕ್ಕೆ, ಪಾಲಿನೇಷನ್ಗೆ. ಬಾಪ ತಗೊಂಡೋಗಿ ಈ ಸ್ಪಾಮ್ ಅಲ್ಲಿ ಇನ್ನೊಂದು ಹೆಣ್ಣು ಇದೆ, ಸೊ ಅಲ್ಲಿ ಹಾಕ್ಬಿಡಪ್ಪ ಅಂತ ಇದು ಕರೆಯುತ್ತೆ ಬಾಬಾ ಅಂತ. ಅಷ್ಟು ಚೆನ್ನಾಗಿ ಫ್ಲವರ್ ಬೇರ್ ಮಾಡುತ್ತೆ ನೈಟ್ ಟೈಮ್. ಸೊ ಅವಾಗ ಆ ನಾಕ್ಟರ್ನಲ್ ಅನಿಮಲ್ ಇದ್ರ ಮೇಲೆ ಬಂದು ಕೂತ್ಕೊಳ್ಳುತ್ತೆ, ಇದರಲ್ಲಿರೋ ನೆಕ್ಟಾರ್ನ ಸಕ್ ಮಾಡ್ಕೊಳ್ಳುತ್ತೆ, ಇಲ್ಲ ಏನು ತಿನ್ನುತ್ತೆ, ಕೀಟಗಳು ಇನ್ಸೆಕ್ಟ್ಸ್ ಎಲ್ಲ ತಿನ್ನುತ್ತೆ ಇದರಲ್ಲಿರುವಂತದನ್ನ ತಿಂದು ಇದ್ರ ಮೇಲೆ ಎಲ್ಲ ಬೀಳ್ತವೆ. ಪೋಲನ್ಸ್ ಅಂದ್ರೆ ಪರಾಗಕೋಶಗಳು ಅವೆಲ್ಲ ಬೀಳ್ತವೆ ಇದ್ರ ಮೇಲೆ. ಅದನ್ನ ತಗೊಂಡೋಗಿ ಇನ್ನೊಂದು ಫ್ಲವರ್ ಹತ್ರ ನಿಂತ್ಕೊಳ್ಳುತ್ತೆ. ನಿಂತ್ಕೊಂಡಾಗ ಅಲ್ಲಿಂದ ಬೀಳ್ತವೆ, ಬಿದ್ದು ಒಂದು ಕನ್ಫ್ಯೂಸ್ ಆಗ್ತವೆ, ಹಂಗೆ ಹೊಸ ಸೀಡ್ಸ್ ಪ್ರೊಡ್ಯೂಸ್ ಆಗ್ತವೆ, ಇನ್ನೊಂದು ಹೊಸ ಸಸ್ಯ ಹುಟ್ಟುತ್ತೆ. ಸೊ ಈ ತರ ಪರಾಗಸ್ಪರ್ಶ ಕ್ರಿಯೆ ನಡೆಸ್ಕೊಳ್ತಾ ಇರ್ತವೆ ಈ ಸಸ್ಯಗಳು. ಆಯ್ತಾ. ಒಂದು ಎರಡನೇದೇನು, ವಾಟರ್ ಲಾಸ್ ಅನ್ನು ಪ್ರಿವೆಂಟ್ ಮಾಡೋದಕ್ಕೋಸ್ಕರ ಇವು ತಮ್ಮ ಎಲೆಗಳನ್ನ ಮುಳ್ಳುಗಳಾಗಿ ಸೊ ಲೀವ್ಸ್ ಅನ್ನ ಸ್ಪೈನ್ಸ್ ಆಗಿ ಕನ್ವರ್ಟ್ ಮಾಡ್ಕೊಂಡಿದ್ದಾವೆ. ಮತ್ತೆ ಬಾಡಿಗೆ ವ್ಯಾಕ್ಸಿ ಲೇಯರ್ಸ್ ಅನ್ನ ಡೆವಲಪ್ ಮಾಡ್ಕೊಂಡಿದ್ದಾವೆ. ಸೊ ಅವುಗಳ ದೇಹಕ್ಕೆ ಮೇಣದ ಪದರವನ್ನ ನಿರ್ಮಾಣ ಮಾಡ್ಕೊಂಡಿದ್ದಾವೆ. ಸೊ ಇಲ್ಲಿ ಹೆಂಗೆ ನಡೆಯುತ್ತೆ ಸರ್, ಹೆಂಗೆ ನಡೆಯುತ್ತೆ ಫೋಟೋಸಿಂಥಸಿಸ್ ಅಂತ ಕೇಳೋದಾದ್ರೆ, ಫೋಟೋಸಿಂಥಸಿಸ್ ನಾನು ಇವಾಗಲೇ ಹೇಳಿದ್ದೀನಿ. ಸೊ ಗ್ರೀನ್ ಕಲರ್ ಅನ್ನುವಂಥದ್ದು ಎಲ್ಲಿ ಇರುತ್ತೆ ಅಲ್ಲೆಲ್ಲ ಕ್ಲೋರೋಫಿಲ್ ಇರುತ್ತೆ. ಸೊ ಎಲೆ ಇಲ್ಲ ಅಂದ್ರೂ ಕೂಡ ಆಯ್ತಾ, ಕಾಂಡ ಇರುತ್ತಲ್ಲ, ಸ್ಟೆಮ್ ಇರುತ್ತಲ್ಲ, ಸ್ಪೈನ್ಸ್ ಎಲೆಗಳು ಆ ಒಂದು ಲೀವ್ಸ್ ಏನಿದೆ ಮುಳ್ಳುಗಳಾಗಿ ಮಾರ್ಪಾಡಾಗಿರೋ ಅದರಲ್ಲಿ ಫೋಟೋಸಿಂಥಸಿಸ್ ಆಗಲ್ಲ. ಸೊ ಹಾಗಾಗಿ ಇಲ್ಲಿ ಸ್ಟೆಮ್ ಅಲ್ಲಿ ಫೋಟೋಸಿಂಥಸಿಸ್ ಆಗುತ್ತೆ. ಕಾಂಡದಲ್ಲಿ ಏನು ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುತ್ತೆ ಮರುಭೂಮಿ ಸಸ್ಯಗಳಲ್ಲಿ. ಮುಳ್ಳುಗಳಲ್ಲಿ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯಲ್ಲ. ಯಾಕೆ ಹೇಳಿ, ಎಲೆಗಳು ಮುಳ್ಳುಗಳಾಗಿ ಮಾರ್ಪಾಡಾಗಿರ್ತವೆ. ಆದರೆ ಕಾಂಡ ಇರುತ್ತಲ್ಲ, ಸ್ಟೆಮ್ ಗ್ರೀನ್ ಕಲರ್ ಇರುತ್ತೆ. ನೀವು ಕ್ಯಾಕ್ಟಸ್ ಪ್ಲಾಂಟ್ ನೋಡಿಲ್ವಾ, ಸೊ ಅದು ಸ್ಟೆಮ್ ಅದೆಲ್ಲ. ಸೊ ಅದರಲ್ಲಿ ಗ್ರೀನ್ ಕಲರ್ ಸ್ಟೆಮ್ ಇದೆ, ಅದರಲ್ಲಿ ಫೋಟೋಸಿಂಥಸಿಸ್ ಆಗಿ ಫುಡ್ ಪ್ರಿಪರೇಷನ್ ಆಗುತ್ತೆ. ಕ್ಲಿಯರ್ ಅಲ್ಲಪ್ಪ, ಬರ್ಕೊಳ್ಳಿ ಅದನ್ನ ಬರ್ಕೊಳ್ಳಿ. ಏನೇನು ಹೇಳಿದ್ರೆ ಬರ್ಕೊಳ್ಳಿ. ಟ್ರಾನ್ಸ್ಪಿರೇಷನ್ ಇಂದ ಟು ಅವಾಯ್ಡ್ ದಿ ಟ್ರಾನ್ಸ್ಪಿರೇಷನ್ ಲೀವ್ಸ್ ಆರ್ ಮಾಡಿಫೈಡ್ ಇಂಟು ಸ್ಪೈನ್ಸ್. ಬಾಷ್ಪ ವಿಸರ್ಜನೆಯಿಂದ ಪಾರಾಗಲು. ಟ್ರಾನ್ಸ್ಪಿರೇಷನ್ ಅಂದ್ರೆ ಏನು, ವಾಟರ್ ಲಾಸ್. ಬಾಷ್ಪ ವಿಸರ್ಜನೆಯಿಂದ ಪಾರಾಗಲು ಸಸ್ಯದ ಎಲೆಗಳನ್ನು ಮುಳ್ಳುಗಳಾಗಿ ಮಾರ್ಪಾಡು ಮಾಡಿಕೊಂಡಿರುತ್ತದೆ. ಆಯ್ತಾ. ದ ಬಾಡಿ ಇಸ್ ಕವರ್ಡ್ ಬೈ ದಿ ವ್ಯಾಕ್ಸಿ ಲೇಯರ್. ದೇಹವು ಮೇಣದ ಪದರದಿಂದ ಸುತ್ತುವರೆದಿರುತ್ತದೆ. ದಟ್ ವ್ಯಾಕ್ಸಿ ಲೇಯರ್ ಇಸ್ ಕಾಲ್ಡ್ ಆಸ್ ಕ್ಯೂಟಿಕಲ್ ಅಂತ ಕರೀತೀವಿ. ವ್ಯಾಕ್ಸಿ ಲೇಯರ್ ಕ್ಯೂಟಿಕಲ್ ಎಂಬ ಮೇಣದ ಪದರವನ್ನು ಸುತ್ತುವರೆದುಕೊಂಡಿರುತ್ತವೆ, ಕ್ಯೂಟಿಕಲ್. ಸೊ ಈ ಸಸ್ಯಗಳು ರಾತ್ರಿಯ ವೇಳೆಯಲ್ಲಿ ಹೂಗಳನ್ನು ಬಿಡುತ್ತವೆ. ಏಕೆಂದ್ರೆ ಮರುಭೂಮಿಯಲ್ಲಿ ಹಲವಾರು ರಾತ್ರಿಯ ವೇಳೆಯಲ್ಲಿ ಹೆಚ್ಚು ಸಕ್ರಿಯವಾಗಿರುವ ಪ್ರಾಣಿಗಳು ಕಂಡುಬರುತ್ತವೆ. ಅವುಗಳನ್ನು ಆಕರ್ಷಿಸಲು ಬ್ರಾಕೆಟ್ ಅಲ್ಲಿ ಪರಾಗಸ್ಪರ್ಶ ಕ್ರಿಯೆಗೆ ಅಂತ ಬರ್ಕೊಳ್ಳಿ. ಇಂಗ್ಲಿಷ್ ಅಲ್ಲಿ ಫಾರ್ ದಿ ಪಾಲಿನೇಷನ್ xerophytic plants flowering in the night time to attack the nocturnal animals. ಓಕೆನಾ, ಇಷ್ಟು ಬರ್ಕೊಂಡಪ್ಪ. ಏನೋ ಡೌಟ್ ಇದೆ ಇದರಲ್ಲಿ, ಏನೋ ಡೌಟ್ ಇಲ್ಲ ಅನ್ಸುತ್ತೆ. ಫೋಟೋಸಿಂಥಸಿಸ್ ಬಗ್ಗೆ ಬರ್ಕೊಂಡ್ರಾ ಇಲ್ವಾ, ನಿಜವಾಗ್ಲೂ ಬರ್ಸ್ಬೇಕಾ, ಬರ್ಕೊಂಡೇನಾ? ಓಕೆ ಸರಿ, ನಾಳೆ ಸಿಗೋಣ.
ಪ್ಲಾಂಟ್ಸ್ ಕಂಪ್ಲೀಟ್ ಮುಗಿಸ್ಬಿಟ್ಟು ಅನಿಮಲ್ಸ್ ಬಗ್ಗೆ ಸ್ಟಾರ್ಟ್ ಮಾಡ್ಬಿಟ್ಟು ನಮ್ಮ ಬಗ್ಗೆ ಬಂದ್ಬಿಡ್ತೀನಿ. ಸೊ ಡೈರೆಕ್ಟ್ ಬ್ಲಡ್ ಗ್ರೂಪ್ಸ್ ಯಾರು ಮದುವೆ ಯಾವ ಮಗು ಹುಟ್ಟುತ್ತೆ ಯಾವ ಬ್ಲಡ್ ಗ್ರೂಪ್ ಮಗು ಆಯ್ತಾ. ಸೊ ಎರಿಥ್ರೋಬ್ಲಾಸ್ಟೋಸಿಸ್ ಅಂದ್ರೆ ಏನು, ಏನಕ್ಕಾಗುತ್ತೆ, ಆಮೇಲೆ ಬ್ಲಡ್ ಗ್ರೂಪ್ಸ್ ಹೆಂಗೆ ಚೆಕ್ ಮಾಡೋದು, ಪ್ರತಿಯೊಂದು ಕೂಡ ನೋಡೋಣ. ಆಮೇಲೆ ಗ್ರಂಥಿಗಳು, ಗ್ಲ್ಯಾಂಡ್ಸ್ ಯಾವ ಗ್ಲ್ಯಾಂಡ್ ಯಾವ ಹಾರ್ಮೋನ್ ಸೆಕ್ರೆಟ್ ಮಾಡುತ್ತೆ, ಏನೇನು ಡಿಸೀಸಸ್ ಬರುತ್ತೆ ಅಲ್ಲೂ ಕೂಡ. ಸೊ ಪ್ರತಿಯೊಂದು ಪಿನ್ ಟು ಪಿನ್ ನಮ್ಮ ಬಗ್ಗೆ ಏನಿದೆ ಎಲ್ಲ ಓದ್ಕೊಂಡು ಸೊ ಸೆನ್ಸರಿ ಆರ್ಗನ್ಸ್ ಅಂದ್ರೆ ಜ್ಞಾನೇಂದ್ರಿಯಗಳು, ಕಿವಿ, ಕಣ್ಣು, ಮೂಗು, ಬಾಯಿ ಆಯ್ತಾ, ಇವುಗಳ ಬಗ್ಗೆ ಓದಿದ್ರೆ ಸೊ ಬಯಾಲಜಿ ಇಲ್ಲಿಗೆ ಮುಗಿಯುತ್ತೆ. ಆಮೇಲೆ ಕೆಮಿಸ್ಟ್ರಿ ಅಪ್ಲೈಡ್ ಕೆಮಿಸ್ಟ್ರಿ ಇದೆ, ಸೊ ಬೇಗ ಮುಗಿಸ್ಕೊಂಡು ಎಕ್ಸಾಮ್ಗೆ ಓದ್ಕೊಂಡು ಕೂತ್ಕೊಳ್ಳಿ, ಎಲ್ಲೂ ಟೈಮ್ ವೇಸ್ಟ್ ಮಾಡಬೇಡಿ. ನೀವು ಸೀರಿಯಸ್ ಆಗಿ ಹೇಳ್ತಾ ಇದೀನಿ, ಈ ಸಲ ಎಕ್ಸಾಮ್ ಬರೆಯೋರಾಗಿದೆ ನೀವು ಒನ್ ಅವರ್ ಕೂಡ ಟೈಮ್ ವೇಸ್ಟ್ ಮಾಡೋರಾಗಿರ್ಬಾರ್ದು. ನಾನು ಈ ಸಲ ಆಗಲೇಬೇಕು ಡೂ ಆರ್ ಡೈ ಅನ್ನೋರು ಇರ್ತಾರಲ್ಲ, ಸೊ ಅಂತವ್ರು ಎಲ್ಲೂ ಹೋಗ್ಬೇಡಿ, ಏನು ಬೇಡ, ಓದ್ಕೊಂಡು ಕೂತ್ಕೊಳ್ಳಿ ಸೀರಿಯಸ್ ಆಗಿ. ಒಂದು ಜಾಬ್ ಅಂತೂ ಹೊಡೆದೇ ಸಲ ಹೇಳಿ. KS ಮದರ್ ಸಿಗಲಿಲ್ವಾ, ಮಕ್ಕಳು ಸಿಗ್ತಾರೆ. PDO ಇಲ್ವಾ, VA ಬೇಡವಾ, PSI 863 ರೆಡಿ ಆಗ್ತಾ ಇದೆ ಆಯ್ತಾ, PSI ರೆಡಿ ಆಗ್ತಾ ಇದೆ, RSI ರೆಡಿ ಆಗ್ತಾ ಇದೆ, ಎಕ್ಸೈಸ್ ಸಬ್ ಇನ್ಸ್ಪೆಕ್ಟರ್ ರೆಡಿ ಆಗ್ತಾ ಇದೆ. ಎಕ್ಸೈಸ್ ಕಾಲಾಗೆ ಸುಮಾರು 4 ವರ್ಷ ಆಯಿತು, ಸಬ್ ಇನ್ಸ್ಪೆಕ್ಟರ್ ಎಕ್ಸೈಸ್ ತುಂಬಾ ಪೋಸ್ಟ್ಗಳು ಖಾಲಿ ಇದೆ ಎಕ್ಸೈಸ್ ಡಿಪಾರ್ಟ್ಮೆಂಟ್ ಅಲ್ಲಿ. ಆಮೇಲೆ ಆಯ್ತಾ FDSD ಸುಮಾರು 4,500 ರೆಡಿ ಇದೆ. ಪೊಲೀಸ್ ಕಾನ್ಸ್ಟೇಬಲ್ ಓಕೆ 20,000 ಪೋಸ್ಟ್ ಖಾಲಿ ಇದೆ, ಬೈ 2 ಇಯರ್ಸ್ ಫಿಲ್ ಮಾಡಬೇಕು. ಅದಕ್ಕೆ ನೀವೆಲ್ಲ ಲಕ್ಕಿ, ತುಂಬಾ ಗೋಲ್ಡನ್ ಆಪರ್ಚುನಿಟಿ ನಿಮಗೆ ಸಿಕ್ಕಿರುವಂತದ್ದು. ಟೈಮ್ ವೇಸ್ಟ್ ಮಾಡಿದ್ರೆ ಸೊ ಲೈಫ್ ಟೈಮ್ ವೇಸ್ಟ್ ಆಗುತ್ತೆ. ಇವಾಗ ಟೈಮ್ ವೇಸ್ಟ್ ಮಾಡಿದ್ರೆ ಲೈಫ್ ಟೈಮ್ ವೇಸ್ಟ್ ಆಗುತ್ತೆ ಅಷ್ಟೇ. ಅದಕ್ಕೆ ಓದ್ಕೊಳ್ಳಿ, ನಿಮಗೆಲ್ಲ ಏನೇ ಹೇಳ್ಬೇಕಿದ್ರು ನಾನಿದ್ದೀನಿ, ಓದಿ.